गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ओम ओम नारायण। ವಿಧಿಮುಖ ವಾಕ್ಯಗಳು ಇದೆಯಲ್ಲ ಶಿಷ್ಯನ ಪ್ರಶ್ನೆ ಇತ್ತು. ವಿಧಿಮುಖ ವಾಕ್ಯಗಳು ಇವೆ, ಅವು ಆತ್ಮನನ್ನು ತಿಳಿಸುತ್ತಾ ಇವೆ. ಹಾಗಾದರೆ ನೀವು ನಿಷೇಧ ಮುಖದಿಂದಲೇ ತಿಳಿಸಬೇಕು ಎಂದು ಏಕೆ ಹೇಳಿದ್ದೀರಿ? ಅದಕ್ಕೆ ಗುರುಗಳ ಉತ್ತರ ಏನೆಂದರೆ, ಆತ್ಮಸ್ವರೂಪ ಸ್ವಭಾವವೇ ನೋಡು, ಅದು ಯಾವ ಶಬ್ದಕ್ಕೆ ವಿಷಯವಾಗಲ್ಲ, ನಮ್ಮ ಎಲ್ಲರ ಅನುಭವವೇ ಆಗಿದೆ. ಆದ್ದರಿಂದ ನೋಡಲಕ್ಕೆ ವಿಧಿಮುಖವಾಗಿ ಕಂಡುಬಂದರೂ ವಾಕ್ಯಗಳು ನಿಜವಾಗಿ ಅವು ನಿಷೇಧ ರೂಪವಾಗಿಯೇ ತಿಳಿಸುತ್ತವೆ. ಅಯಮಾತ್ಮ ಬ್ರಹ್ಮದಲ್ಲಿ ಅನಾತ್ಮನನ್ನು ತೆಗೆದುಹಾಕಿ ಬ್ರಹ್ಮವನ್ನು ಉಳಿಸುವುದೇ. ಅಯಮಾತ್ಮ ಬ್ರಹ್ಮ ಅಂದರೆ, ಬ್ರಹ್ಮ ಎಂಬುದು ಸುಮ್ಮನೆ ಶಬ್ದ. ಅಯಂ ಎಂದು ಹೇಳಿದ್ದು, ಅಯಂ ಎಂದು ಸರ್ವನಾಮ, ಇದು ಎಂದು ಅರ್ಥ. ಅಯಂ ಅಂದರೆ ಇದು, ಇದು ಅಂದರೆ ಸಾಮಾನ್ಯ ಅರ್ಥವೇನು? ಇದು ಅಂದರೆ ಸರ್ವನಾಮಕ್ಕೆ ಇದು ಹತ್ತಿರವಾಗಿದೆ, ಇದು ಎಂದು. ಇದು ಅಂದರೆ ಇದಂ, ನೀನು ಎಂದು ರೂಪವಾಗಿ. ಆದ್ದರಿಂದ ಇದು ಅಂದರೆ ನೀನು ಎಂದು ಹೇಗಿದೆಯೋ ಹಾಗೆಯೇ ನೀನು ಎಂಬ ಅರ್ಥದಿಂದ, ಅಂದರೆ ಯುಷ್ಮತ್ ಪ್ರತ್ಯಯ ರೂಪವಾಗಿ ನೀನೆಂಬ ರೂಪವಾಗಿ ತಿಳಿಸುತ್ತಾ ಇದೆಯಾ? ಅಲ್ಲ. ತನ್ನಲ್ಲಿ ಅನಾತ್ಮವನ್ನು ತೆಗೆಯುವುದಲ್ಲೇ ಅಲ್ಲಿಯೂ ತಾತ್ಪರ್ಯ. ಇದು ಅಂದರೆ ಅತ್ಯಂತ ಹತ್ತಿರ. ಅಂದರೇನು? ಪರೋಕ್ಷತಾ ನಿಷೇಧವೇ. ಬ್ರಹ್ಮ ಎಂಬುದು ಎಲ್ಲೋ ದೂರವಾಗಿದ್ದಲ್ಲ, ಆ ದೂರವನ್ನು ತೆಗೆಯುವುದು, ದೂರವನ್ನು ನಿಷೇಧ ಮಾಡುವುದಲ್ಲೇ ಅಯಮಾತ್ಮ ಬ್ರಹ್ಮ. ಆತ್ಮ ಎಂಬುದು ಮತ್ತೆ ಅಸ್ಮತ್ ಪ್ರತ್ಯಯವನ್ನು ಹೇಳುತ್ತಾ ಇಲ್ಲ, ಏಕೆಂದರೆ ಅಸ್ಮತ್ ಪ್ರತ್ಯಯ ಮತ್ತೆ ಪ್ರತ್ಯಯವಾಗುತ್ತೆ. ಪ್ರತ್ಯಯ ವಿಷಯತ್ವವನ್ನು ನಿಷೇಧ ಮಾಡುವುದೇ. ಆತ್ಮ ಅಂದರೆ ಅತ್ಯಂತ ಸನ್ನಿಹಿತ. ಅತ್ಯಂತ ಸನ್ನಿಹಿತ ಅಂದರೆ ಅಲ್ಲಿ ಅನಾತ್ಮವನ್ನು ನಿಷೇಧ ಮಾಡುವುದೇ ಹೊರತು ಪ್ರತ್ಯಯ ರೂಪವಾಗಿ ಹೇಳುತ್ತಾ ಇಲ್ಲ. ಅಸ್ಮತ್ ಪ್ರತ್ಯಯವೂ ನಿಷೇಧವೇ, ಯುಷ್ಮತ್ ಪ್ರತ್ಯಯವೂ ನಿಷೇಧವೇ. ಎಲ್ಲ ನಿಷೇಧ ಮಾಡಿ ಸ್ವಯಂ ಉಳಿಸುವುದನ್ನೇ ಅದು ಹೇಳುತ್ತಾ ಇದೆ. ತತ್ವಮಸಿಯಲ್ಲಿಯೂ ಹಾಗೆ, ಛಾಂದೋಗ್ಯದಲ್ಲಿ ನೋಡಿ. ಅದರಿಂದ ಕಲ್ಪಿತರು ಸರ್ವೋಪಾಧಿ ಪರಿಚ್ಛೇದ ವಿನಿರ್ಮುಕ್ತಂ. ಹಿಂದಿನ ವಾಕ್ಯದಲ್ಲಿ ಬೆಳಗ್ಗೆ ಹೇಳಿರುವುದಲ್ಲಿ ಸರ್ವ ಉಪಾಧಿಯಿಂದ ವಿನಿರ್ಮುಕ್ತವಾಗಿರುವ ಬ್ರಹ್ಮ ಇತಿ ಪರಿಕಲ್ಪಿತ ರೂಪ ಅಪವಾದೇನ. ಕಲ್ಪಿತ ವಸ್ತುವನ್ನು ಅಪವಾದ ಮಾಡುವ ಮೂಲಕವೇ ತಿಳಿಸುತ್ತಾ ಇದೆ. ವಿಧಿಮುಖ ವಾಕ್ಯವಾದರೂ ಅಪವಾದವನ್ನು ನಿಷೇಧ ಮಾಡುವ ಮೂಲಕವೇ. ಇನ್ನು ಛಾಂದೋಗ್ಯದಲ್ಲಿ ನೋಡೋಣ. ತ್ವಂಪದ ಛಾಂದೋಗ್ಯದಲ್ಲಿ ತತ್ವಮಸಿ ಅಂದರೆ, ತ್ವಂ ಅಂದರೇನು, ತತ್ ಅಂದ್ರೇನು, ಈ ಎರಡು ಅರ್ಥಗಳನ್ನು ಹೇಳುತ್ತದೆ. ತ್ವಂಪದ ವಾಚ್ಯಸ್ಯ ಶ್ವೇತಕೇತೋ. ತ್ವಂ ಅಂದರೆ ಯಾರು? ಶ್ವೇತಕೇತು. ಅಪ್ಪ, ಉದ್ದಾಲಕ ಮುನಿ ಅಪ್ಪ, ಮಗ ಗುರುಕುಲದಿಂದ ಬರುತ್ತಾನೆ. ಬಂದು ತನಗೆಲ್ಲ ಗೊತ್ತಿದೆ ಎಂದು ನಮಸ್ಕಾರವೂ ಮಾಡದೆ ಅಂತೆ ಇರುತ್ತಾನೆ. ಅವರನ್ನು ನೋಡಿ, ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಯಾವುದನ್ನು ತಿಳ್ಕೊಂಡರೆ ಎಲ್ಲ ತಿಳಿದಂತೆ ಆಗುತ್ತದೋ ಇಂಥ ತತ್ವವನ್ನು ತಿಳಿದು ಕೇಳಿ ತಿಳ್ಕೊಂಡಿದ್ದೀಯಾ, ಗುರುಗಳನ್ನು ಕೇಳಿ ತಿಳ್ಕೊಂಡಿದ್ದೀಯಾ ಎಂದು ಅಪ್ಪ ಕೇಳ್ತಾನೆ. ಮಗ ಶ್ವೇತಕೇತು ಆಶ್ಚರ್ಯ ಪಟ್ಕೊಳ್ತಾನೆ. ಅದು ಹೇಗೆ ಆಗ್ತದೆ? ಅಂತ ಜ್ಞಾನ ಇರುತ್ತದ? ಒಂದನ್ನೇ ತಿಳಿದರೆ ಎಲ್ಲ ಗೊತ್ತಾಗ್ತದೆ ಅಂದ್ರೆ, ಹೌದಪ್ಪ ಆಗುತ್ತದೆ, ಹೀಗೆ ನೋಡು ಎಂದು ಒಂದು ಮಡಿಕೆ, ಮಣ್ಣು ಮುಂತಾದ ದೃಷ್ಟಾಂತಗಳನ್ನು ತೋರಿಸಿ, ಮಣ್ಣನ್ನು ತಿಳ್ಕೊಂಡರೆ ಎಲ್ಲಾ ಮಡಿಕೆಗಳು ತಿಳಿದಂತೆ ಆಗುತ್ತವೆ. ಕಬ್ಬನ್ನು ತಿಳ್ಕೊಂಡರೆ ಎಲ್ಲಾ ಕಬ್ಬಿನ ಪದಾರ್ಥಗಳು ತಿಳಿದಂತೆ ಆಗುತ್ತವೆ. ಹಾಗೆ
ಒಂದೇ ಇರುವಿನ ಸ್ವರೂಪ ಬ್ರಹ್ಮವನ್ನು ತಿಳ್ಕೊಂಡರೆ ಎಲ್ಲ ತಿಳಿದಂತೆ ಆಗುತ್ತದೆ. ಹಾಗಾದರೆ ನೀವೇ ಹೇಳಿ ಎಂದು ಹೇಳ್ತಾನೆ. ಆಯ್ತು ಹೇಳ್ತೀನಿ ಅಂತ ಸದೇವ ಸೌಮ್ಯ ಇದಮಗ್ರ ಆಸೀತ್ ಎಂದು ಶುರು ಮಾಡ್ತಾನೆ. ಸ್ವರೂಪ ಪ್ರತಿಪಾದನಾರ್ಥಂ ಶ್ವೇತಕೇತುವಿಗೆ ನೀನು ಯಾರು, ನಿನ್ನ ಸ್ವರೂಪ ಯಾವುದು ಎಂದು, ನಿನ್ನ ಅಂದರೆ ಶ್ವೇತಕೇತುವಿನ ಸ್ವರೂಪವೇನೆಂದು ತಿಳಿಸುವುದಕ್ಕೆ ಹೊರಟು ಸ್ವರೂಪ ಪ್ರತಿಬೋಧನಾರ್ಥಂ ಪ್ರವೃತ್ತ ಪಿತ ಎಲ್ಲಿವರೆಗೆ ಹೋಗ್ತಾನೆ? ಅದ್ವಿತೀಯ ಸದ್ಬ್ರಹ್ಮಣೋ ಸದ್ಬ್ರಹ್ಮ ಸದೇವ ಸೌಮ್ಯ ಇದಮಗ್ರ ಆಸೀತ್. ಸೃಷ್ಟಿಗೆ ಮುಂಚೆ ಅಂದರೆ ತೋರುವ ನಾಮರೂಪಗಳೆಲ್ಲ ತೋರುವಕ್ಕೆ ಮುಂಚೆ ಏನಿತ್ತು ಅಂದರೆ ಸನ್ಮಾತ್ರವಾಗಿತ್ತು. ಹೇಗೆ ಸುಷುಪ್ತಿಯಲ್ಲಿ ನಾಮರೂಪ ಅವಸ್ಥಾ, ಎಚ್ಚರ ಕನಸು ಅವಸ್ಥೆಗಳೆಲ್ಲ ಏನಿರಲಿಲ್ಲ, ತಾನು ಮಾತ್ರ ಇತ್ತು. ಆ ಸುಷುಪ್ತಿ ಸ್ವರೂಪವಾದ ಸನ್ಮಾತ್ರ, ಸತ್ತಂದ್ರೆ ಎರವು ಮಾತ್ರ ಇತ್ತು. ಅದ್ವಿತೀಯ ಬ್ರಹ್ಮಣ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಎಂದು ಹೇಳುತ್ತಾನೆ. ಒಂದೇ, ಎರಡನೆಯದಿಲ್ಲದ ಒಂದೇ ಒಂದಾದ ಸದ್ರೂಪವಿತ್ತು. ಅದ್ವಿತೀಯ ಸದ್ಬ್ರಹ್ಮಣೋ ತೇಜ ಆದಿರೂಪೇಣ. ಆ ಸತ್ತೇ ತೇಜ ಅಂದ್ರೆ ಅಗ್ನಿ, ವಾಯು, ಪೃಥ್ವಿ. ಅದೇ ತೇಜಸ್ಸ ವಾಯುವಾಗಿ, ವಾಯು ತೇಜ ಜಲ, ತೇಜಸ್ಸಂದ್ರೆ ಅಗ್ನಿ, ಜಲ, ಪೃಥ್ವಿ. ಅಗ್ನಿ ಜಲ ಪೃಥ್ವಿ ಅದೇ ಬ್ರಹ್ಮ, ಅದೇ ಸದ್ರೂಪ, ಅದ್ವಿತೀಯ ಸದ್ರೂಪ ಬ್ರಹ್ಮ. ಅದು ಅಗ್ನಿ ಜಲ ಪೃಥ್ವಿ. ಅಗ್ನಿ ಜಲ ಪೃಥ್ವಿ ರೂಪೇಣ ತೋರ್ಕೊಂಡಂದ್ರೆ ಕಲ್ಪಿತ, ಅಧ್ಯಸ್ಥವಾಗಿ. ಕಲ್ಪಿತ ಸೃಷ್ಟಿ ಅಂದ್ರೆ ಅರ್ಥವೇನು? ಸೃಷ್ಟಿ ಅಂದ್ರೆ ಕಲ್ಪಿತ ಅಂದ್ರೆ ಏನು? ಸುಮ್ಮನೆ ಅಧ್ಯಸ್ಥ. ತಾನಾಗಿದ್ದುಕೊಂಡು ಇದಾಗಿ ತೋರುವುದನ್ನು ಅಧ್ಯಸ್ಥ ಹೇಳಿದ್ದೀವಿ ಅಷ್ಟೇ. ತಾನಿರುವುದು ಅದೇ, ಹೇಗಿದ್ದಾನೋ ಹಾಗೆ ಇರುತ್ತಾನೆ. ಇನ್ನೊಂದಾಗಿ ತೋರುತ್ತಾನೆ ಅಂದ್ರೆ ನಮಗೆ ತೋರುತ್ತಾನೆ, ತಾನು ಬದಲಾಯಿಸಲ್ಲ. ಸುಮ್ಮನೆ ನೋಡುವವನ ದೃಷ್ಟಿಗೆ ಅಂದ್ರೆ ಪ್ರಮಾತೃ ದೃಷ್ಟಿ ಅಧ್ಯಾಸವೇ, ಪ್ರಮಾತೃ ದೃಷ್ಟಿಗೆ ತೋರುವ ಜಗತ್ತು ಅಧ್ಯಾಸವೇ, ಎರಡೂ ಅಧ್ಯಸ್ಥವೇ ಅಲ್ಲವೇ? ಹಾಗೆ ತೇಜಾದಿರೂಪೇಣ ಜಗದ್ರೂಪಾಪತ್ತಿಂ, ಜಗತ್ತಾಗಿ ತೋರ್ತಾನೆ. ಮತ್ತೆ ಅದರಲ್ಲಿ ಜೀವರೂಪೇಣ ಪ್ರವೇಶ. ಇಲ್ಲಿ ಸೃಷ್ಟಿಯಲ್ಲಿ ನೋಡಿ, ಜಗತ್ತು ಸೃಷ್ಟಿ ಪಂಚಭೂತಗಳು ಹೇಳ್ತಾನೆ ಮೊದಲು. ಅಗ್ನಿ ರೂಪೇಣ ಅಂದ್ರೆ ಅಗ್ನಿ ಜಲ ಪೃಥ್ವಿ ಅಂದ್ರೆ ವಾಯು ಆಕಾಶನು ಸೇರಿಸಿಕೊಳ್ಳಬೇಕು. ಆಕಾಶವಾಯುವು ಅಗ್ನಿ ಜಲ ಪೃಥ್ವಿ ಈ 5 ರೂಪವಾಗಿ ತೋರ್ತಾನೆ. 5 ರೂಪವಾಗಿ ತೋರುವುದಂದ್ರೆ ಅರ್ಥ ಈ 5ನಿಂದ ಆಗುವ ಮಿಕ್ಕ ಜಗತ್ತೆಲ್ಲ ಆಗಿ ತೋರ್ತಾನೆ ಅಷ್ಟೇ ಅಲ್ಲ. ಈ 5 ಜಗತ್ತಾಗಿ ಈ ಜಗತ್ತಿನಲ್ಲಿ ತಾನು ಜಗತ್ತಾಗಿ ತೋರುತ್ತಾ ಅದನ್ನು ನೋಡುವ ಜೀವನಾಗಿಯೂ ತಾನೇ ಪ್ರವೇಶ ಮಾಡುತ್ತಾನೆ. ಇಲ್ಲಿ ಹೇಳ್ತಾನೆ ಜೀವರೂಪೇಣ ಪ್ರವೇಶಂ. ಇದೊಂದು ವಿಚಿತ್ರ. ಎಲ್ಲೆಲ್ಲಿ ಸೃಷ್ಟಿ ಹೇಳುತ್ತದೋ ಆ ಸೃಷ್ಟಿಯಲ್ಲಿ ತಾನೇ ಪ್ರವೇಶ ಮಾಡುತ್ತಾನೆ. ಪಂಚಭೂತಗಳಾಗಿ ತೋರಿ ಆ ತೋರುವುದು ಯಾರಿಗೋ ಅವನು ಅಲ್ಲೇ ತಾನಿರುತ್ತಾನೆ, ಪ್ರಮಾತೃವಾಗಿ ತಾನೆ. ಆದ್ದರಿಂದ ಜೀವರೂಪೇಣ ಪ್ರವೇಶಂಚ ಉಕ್ತ್ವಾ, ಜೀವರೂಪ ಅಂದ್ರೆ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗಿ ಅಲ್ಲಿ ಪ್ರವೇಶವಾಗುತ್ತಾನೆ. ಉಕ್ತ್ವಾ ಸುಷುಪ್ತ್ಯುಪನ್ಯಾಸಾದಿಭಿಃ. ಸೃಷ್ಟಿ ಮೊದಲು ಪಂಚಭೂತ ಸೃಷ್ಟಿ ಹೇಳ್ತಾನೆ, ಜೀವರೂಪದಿಂದ ಪ್ರವೇಶ ಹೇಳುತ್ತಾನೆ. ಪ್ರವೇಶ ಅಂದ್ರೆ ಅರ್ಥವೇನು? ಅದರ ಒಳಗೆ ತಾನೇ ಇದ್ದಾನೆ ಎಂದರ್ಥ. ಅರಿವಿನ ರೂಪವಾಗಿ ತಾನೇ ಇದ್ದಾನೆ ಇದ್ದು ಸುಷುಪ್ತುಪನ್ಯಾಸಾದಿಭಿಃ. ಈಗ ಮತ್ತೆ ಸುಷುಪ್ತಿ ಹೇಳ್ತಾನೆ ಎಲ್ಲಿ? ಛಾಂದೋಗ್ಯದಲ್ಲಿ 6ನೇ ಅಧ್ಯಾಯದಲ್ಲಿ. ಸುಷುಪ್ತಿ ಅಂದ್ರೆ ಏನು? ಇದೆಲ್ಲ ಮತ್ತೆ ತನ್ನಲ್ಲೇ ಸೇರಿಸಿಕೊಂಡು ಬಿಡ್ತಾನೆ, ತಾನೇ ನುಂಗಿ ಬಿಡ್ತಾನೆ. ಸುಷುಪ್ತಿಯಲ್ಲಿ ತಾನು ಸನ್ಮಾತ್ರವಾಗಿ ಉಳಿಯುತ್ತಾನೆ. ಅಂದರೆ ತೋರಿದ ಜಗತ್ತೆಲ್ಲ ಕಲ್ಪಿತ ಎಂದು ಹೇಳಿ, ಕಲ್ಪಿತವಾಗುವುದರಿಂದಲೇ ತನ್ನಲ್ಲಿ ಮುಳುಗಿ ಹೋಗುತ್ತದೆ, ತನ್ನಲ್ಲಿ ತೊರದೇ ಇರುತ್ತದೆ ಎಂದು ಹೇಳುವುದು. ಎರಡು ನೋಡಿ. ಅಂದರೆ ಸುಷುಪ್ತುಪನ್ಯಾಸಾದಿಭಿಃ ಜೀವತ್ವ ಅಪನಯನಮೇವ ಕರೋತಿ. ಸುಷುಪ್ತಿಯನ್ನು ಪ್ರಸ್ತಾವ ಮಾಡುವುದರಿಂದ ಪಂಚಭೂತಗಳ ದರ್ಶನ ಇಲ್ಲ, ಜೀವಭಾವ, ಕರ್ತೃಭೋಕ್ತೃ ಜ್ಞಾತೃ ರೂಪ, ಜೀವರೂಪವಿಲ್ಲ. ಹೀಗೆ ಆ ಪಂಚಭೂತವು ಮುಳುಗಿ ಹೋಗ್ತದೆ. ಮುಳುಗಿ ಅಂದ್ರೆ ತನ್ನಲ್ಲೇ ನುಂಗಿ ಹೋಗ್ತದೆ. ಜೀವಭಾವವು ನುಂಗಿ ಹೋಗ್ತದೆ. ಎರಡು ತನ್ನಲ್ಲೇ ನುಂಗಿ ಹೋಗುತ್ತದೆ.
ಆಗುವುದರಿಂದ ತತ್ವಮಸಿ. ಯಾವದಲ್ಲಿ ಮುಳುಗಿ ಹೋಗುತ್ತದೋ ಆ ಆತ್ಮ ಅದೇ ಈ ಜಗತ್ತೆಲ್ಲಾಗಿ ತೋರುತ್ತಾ ಇದೆ, ಅದಕ್ಕಿಂತ ಇದು ಬೇರೆ ಅಲ್ಲ ಎಂದು ಹೀಗೆ ಹೇಳ್ತಾರೆ. ಅಂದ್ರೆ ಇಲ್ಲಿ ಜಗತ್ತೆಲ್ಲವೂ ಕಲ್ಪಿಸಿ, ಜೀವಭಾವವನ್ನು ಕಲ್ಪಿಸಿ, ಮತ್ತೆ ಸುಷುಪ್ತಿ ಸ್ವರೂಪವನ್ನು ತತ್ವಮಸಿ ಪ್ರಕರಣದಲ್ಲಿ ಚೇತಕೇತುಕು ಹೇಳುವಾಗ ಯಾವುದನ್ನು ಹೇಳ್ತದೆ? ಸುಷುಪ್ತಿ. ಸುಷುಪ್ತಿ ಒಂದೇ ಅದ್ಭುತವಾದದ್ದು, ಎಲ್ಲ ನಿಷೇಧ ಮಾಡ್ತಾ ಇದೆ. ನಿಷೇಧ ಮಾಡಿ ಯಾವುದು ಉಳಿಯುತ್ತದೋ ಅದೇ ಈ ಜಗತ್ತಿನ ಸ್ವರೂಪ, ಅದೊಂದೇ ಇದೆ. ಅಂದ್ರೆ ಮಲ್ಲಿ ಅನಾತ್ಮ ಜಗತ್ತಲ್ಲ, ನಿಷೇಧ ಮಾಡ್ತಾ ಇದೆ. ಜೀವಭಾವವನ್ನು ನಿಷೇಧ ಮಾಡಿ, ಇಲ್ಲಿ ನಿಷೇಧ ಮಾಡುವುದರಿಂದಲೇ ಬ್ರಹ್ಮತ್ವವನ್ನು ತಿಳಿಸುತ್ತಾ ಇದೆ ಹೊರತು ನೀನು ಈ ಬ್ರಹ್ಮ ಎಂದು ಬ್ರಹ್ಮವನ್ನು ಒಂದಾನೊಂದು ರೂಪವಾಗಿ ವರ್ಣಿಸುತ್ತಾ ಇಲ್ಲ. ನೀನು ಬ್ರಹ್ಮ ಹೀಗ ಎಂದು ತನ್ನ ಬ್ರಹ್ಮ ಗುಣವನ್ನು ಧರ್ಮವನ್ನು ಹೀಗೆ ಎಂದು ವರ್ಣನ ಮಾಡ್ತಾ ಇಲ್ಲ. ಎಲ್ಲಾ ಅನಾತ್ಮವನ್ನು ಅಪವಾದ ಮಾಡುವುದೇ ತತ್ವಮಸಿ. ಓಕೆ, ಈಗ ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಹೇಳುತ್ತಾರಲ್ಲ, ಅದನ್ನು ಹೇಗೆ ಶಿಷ್ಯನು ಕೇಳದಿದ್ದರು, ಇವನು ಸ್ವಾಮೀಜಿ ಅದೊಂದು ಸೇರಿಸಿಬಿಟ್ಟರು ನೋಡಿ ಗುರುಗಳು. ಶಿಷ್ಯರು ಕೇಳದಿದ್ದರು, ಗುರುಗಳು ಸೇರಿಸಿಬಿಟ್ಟ. ಈಗ ಅಹಂ ಬ್ರಹ್ಮಾಸ್ಮಿ. ತತ್ವಮಸಿ ಮೊದಲು ಅಯಮಾತ್ಮ ಬ್ರಹ್ಮ ಆಯಿತು, ಫಸ್ಟ್ ಅಲ್ಲವೇ? ಫಸ್ಟ್ ಅಯಮಾತ್ಮ ಬ್ರಹ್ಮ, ಸೆಕೆಂಡು ತತ್ವಮಸಿ, ಈಗ ಮೂರನೆಯದು ಅಹಂ ಬ್ರಹ್ಮಾಸ್ಮಿ. ತಸ್ಮಾತ್ ಅಹಂ ಬ್ರಹ್ಮೇತಿ ನ ವಿಧಿಮುಖೇನ ಬ್ರಹ್ಮಸ್ವರೂಪ ವರ್ಣನಂ. ಅಹಂ ಬ್ರಹ್ಮ ಎಂದು ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿದ್ದರೆ ಇಲ್ಲಿ ನನ್ನನ್ನು ಬ್ರಹ್ಮ ಎಂದು ಪಾಸಿಟಿವ್ ಆಗಿ, ಅಂದರೆ ಇವನು ಅಹಂ ಬ್ರಹ್ಮ ಅಂದರೆ ಸಾಮಾನ್ಯವಾಗಿ ಅರ್ಥವೇನು? ಇವನು ದೊಡ್ಡವನು, ಇವನೊಂದು ಆಫೀಸರು, ಇವನ್ ಪೊಲೀಸು, ಇವನ್ ಮಿಲಿಟರಿ ಅಂದರೆ ಅರ್ಥವೇನು? ಅವನು ಎಂದಿಟ್ಟುಕೊಂಡು ಅವನ ಕುರಿತು ಒಂದು ಗುಣಧರ್ಮವನ್ನು ಹೇಳಿದಂತೆ ಆಗುತ್ತದಲ್ಲ. ಅವನು ಇಂಥವನು, ಅದರಿಂದ ನಾನು ಬ್ರಹ್ಮ, ಬ್ರಹ್ಮ ಎಂಬ ಗುಣಧರ್ಮವು ನನಗಿದೆ ಎಂದು ಹಾಗೆ ಹೇಳುತ್ತಾ ಇಲ್ಲ. ಅಹಂ ಬ್ರಹ್ಮ ಅಂದರೆ ನ ವಿಧಿಮುಖೇನ ಬ್ರಹ್ಮಸ್ವರೂಪ ವರ್ಣನಂ. ವಿಧಿಮುಖ ಅಂದರೆ ಪಾಸಿಟಿವ್ ಆಗಿ, ಪಾಸಿಟಿವ್ ಅಂದರೆ ಒಂದು ಡಿಸ್ಕ್ರಿಪ್ಷನ್, ಒಂದು ಗುಣ, ಪರಮಾತ್ಮನ ಒಂದು ಗುಣವನ್ನು ಹೇಳುತ್ತಾ ಇಲ್ಲ. ಏನು? ವಿಧಿಮುಖೇನ ಬ್ರಹ್ಮಸ್ವರೂಪ ವರ್ಣನಂ ಅಂದರೆ ಪರಮಾತ್ಮನಿಗೆ ಈ ಗುಣವಿದೆ, ಬ್ರಹ್ಮಗುಣವಿದೆ, ನಿನಗೆ ಬ್ರಹ್ಮಗುಣ ಎಂದು ವರ್ಣಿಸ್ತಾ ಇಲ್ಲ. ಏನು? ಅಹಂತ್ವ ವಿಶಿಷ್ಟಸ್ಯ ಬ್ರಹ್ಮತ್ವ ವಿಧಾನಂ ವಾ. ಅದೇ ಅಹಂ ಎಂದು ವಿಶಿಷ್ಟ, ನಾನೆಂಬ ಒಂದು ವಿಶೇಷ, ಅಂದರೆ ಅಹಂ ಪ್ರತ್ಯಯ ವಿಷಯ, ನಾನೆಂದು ರೆಫರೆನ್ಸ್, ನಾನೆಂದು ಯಾವುದೋ ಹೇಳಿ ಆ ಅಹಂತ ವಿಶಿಷ್ಟ ಅಂದ್ರೇನು? ಅಹಂ ಪ್ರತ್ಯಯ ರೂಪದಿಂದ ಬ್ರಹ್ಮತ್ವವನ್ನು ತಿಳಿಸುವುದು. ಅದೇನಲ್ಲ. ಏನದು? ಕಿಂತರ್ಹಿ ಅವಿದ್ಯಾಕೃತ ದೇಹಾದ್ಯುಪಾದಿ ತದ್ಧರ್ಮ ಅಧ್ಯಾಸೇನ. ಅವಿದ್ಯಾಕಲ್ಪಿತವಾದ ದೇಹೇಂದ್ರಿಯ ಮನಸ್ಸುಗಳು ನಾನು ಎಂದು ಯಾವ ಅಭಿಮಾನವಿದೆಯೋ, ದೇಹ ನಾನು, ಇಂದ್ರಿಯ ನಾನು, ಮನಸ್ಸು ನಾನು, ಬುದ್ಧಿ ನಾನು ಮುಂತಾದ ಯಾವ ಅಧ್ಯಸ್ಥ ರೂಪವಾದ ವ್ಯಕ್ತಿತ್ವ ಇದೆಯೋ ಅವುಗಳನ್ನು ನಿಷೇಧ ಮಾಡುವುದ. ಅವಿದ್ಯಾಕೃತ ದೇಹಾದ್ಯುಪಾದಿ ತದ್ಧರ್ಮಾಧ್ಯಾಸೇನ, ಆ ಧರ್ಮದ ಅಧ್ಯಾಸವನ್ನು ಪ್ರಾಪ್ತ ದೇಹಾದ್ಯಹಂ ಬುದ್ಧೇ ಪರಮಾರ್ಥಾತ್ಮ ಬುದ್ಧ್ಯಾಧಾನೇನ ನಿವರ್ತನಮೇವ. ಅವನಿಗೆ ಅನಾತ್ಮ ಬುದ್ಧಿನಿ ನಿಷೇಧಿಸುವುದರಿಂದ ಉಳಿಸುವುದೇ ಅದೇ ಪರಮಾರ್ಥ ತತ್ವ ಅಲ್ಲವೇ? ಹೀಗೆ ಅಹಂ ಬ್ರಹ್ಮಾಸ್ಮಿ ಹೇಳಲಿ, ತತ್ವಮಸಿ ಹೇಳಲಿ, ಅಯಮಾತ್ಮ ಬ್ರಹ್ಮ ಹೇಳಲಿ, ಇವು ನೋಡಲಕ್ಕೆ ಪಾಸಿಟಿವ್ ಮಾತುಗಳು ಅನಿಸಿದ್ದರೂ, ವಿಧಿಮುಖ ಮಾತುಗಳು ಅನಿಸಿದ್ದರೂ ಇವು ನಿಷೇಧ ಮೂಲಕವೇ ತಿಳಿಸುತ್ತಾ ಇವೆ. ಇಲ್ಲಿ ಒಂದು ಅಧ್ಯಾರೋಪವಾದಂ ಸೂತ್ರ ಭಾಷ್ಯ, ಬೃಹದಾರಣ್ಯಕ ಭಾಷ್ಯದ 2 ವಾಕ್ಯಗಳನ್ನು ಉದಾಹರಿಸ್ತಾ ಇದ್ದಾರೆ ಸ್ವಾಮೀಜಿ. ಬೃಹದಾರಣ್ಯಕ ಮೊದಲು ಸೂತ್ರ ಭಾಷ್ಯ. ಸೂತ್ರ ಭಾಷ್ಯದಲ್ಲಿ ಏನೆಂದು ಹೇಳಿದೆ?
ದೇಹೇಂದ್ರಿಯ ಸಂಘಾತೆ ಆತ್ಮಬುದ್ಧಿ. ತತ್ವಮಸಿ ಎಂದ ವಾಕ್ಯ ನೀನು ಇಂಥವನು ಎಂದು ನಿನ್ನ ಕುರಿತು ಒಂದು ಗುಣಗಳನ್ನು ಹೇಳುತ್ತಾ ಇಲ್ಲ, ನೀನೆಂಬ ಬುದ್ಧಿಯನ್ನೇ ನಿಷೇಧ ಮಾಡ್ತಾ ಇದೆ. ಅದು ನೋಡಿ, ನಿನ್ನ ಕುರಿತು ನೀನು ಎಂದು ಇಟ್ಟುಕೊಂಡು ಹೀಗೆ ಹೇಳುತ್ತಾ ಇಲ್ಲ, ನೀನು ಎಂಬುವ ವ್ಯಕ್ತಿಯನ್ನಿಟ್ಟುಕೊಂಡು ಆ ವ್ಯಕ್ತಿ ಇಂಥವನು ಹೀಗಿರುತ್ತಾನೆ ಎಂದು ನೀನೆಂಬುವ ಜೀವನ ಕುರಿತು ಹೇಳುತ್ತಾ ಇಲ್ಲ. ಅದು ನೋಡಿ, ನೀನು ಅಂದರೆ ಯು ಎಂಬ ಸೆಕೆಂಡ್ ಪರ್ಸನ್ ಅನ್ನು ಇಟ್ಟುಕೊಂಡು ಅವನ ಗುಣಗಳನ್ನು ಹೀಗೆ ವರ್ಣನ ಮಾಡ್ತಾ ಇಲ್ಲ. ಏನು? ನೀನೆಂಬ ವ್ಯಕ್ತಿತ್ವವನ್ನೇ ತೆಗೆಯುತ್ತಾ ಇದೆ. ಅದರಿಂದ ನೀನು ನಾನು ಎಂಬ ಯಾವ ವ್ಯಕ್ತಿತ್ವವೂ ಇಲ್ಲದ ಸ್ವರೂಪವನ್ನು ಉಳಿಸುತ್ತಾ ಇದೆ. ತತ್ವಮಸಿ ಎಂಬುದಾಗ ನೀನೆಂಬ ಶ್ವೇತಕೇತನ್ನಿಟ್ಟುಕೊಂಡು ವ್ಯಕ್ತಿ, ಆ ವ್ಯಕ್ತಿಯ ಗುಣಧರ್ಮಗಳನ್ನು ಹೇಳುವುದಲ್ಲ, ವ್ಯಕ್ತಿತ್ವವೇ ತೆಗೆದು ನೀನು ಹುಟ್ಟುವಕ್ಕೆ ಮುಂಚೆ ಸನ್ಮಾತ್ರವಿತ್ತು, ಆ ಸನ್ಮಾತ್ರವನ್ನು ಉಳಿಸಿ ಅನಂತರ ಪಂಚಭೂತಗಳು ದೇಹೇಂದ್ರಿಯಾದಗಳನ್ನೆಲ್ಲ ನಿಷೇಧ ಮಾಡುವುದೇ. ನಿಷೇಧ ಮಾಡಿದಾಗ ಸ್ವತಃ ಸಿದ್ಧವಾದ ಬ್ರಹ್ಮ ತಾನೇ ಉಳಿಯುತ್ತದೆ. ಹೀಗೆ ಹೇಳುವುದೇ ಉಪದೇಶ. ಇಲ್ಲಿ ಹೇಳಲಿಲ್ಲ, ಸೂತ್ರ ಭಾಷ್ಯದಲ್ಲಿ ಅಲ್ಲ, ಸೂತ್ರ ಭಾಷ್ಯದಲ್ಲಿ ಬೇರೆ ಕಡೆ ಇದೆ. ಐತರೇಯದಲ್ಲಿ ಹೇಳ್ತಾನೆ, ಸೂತ್ರ ಭಾಷ್ಯದಲ್ಲಿ ಐತರೇಯ ಭಾಷ್ಯದಲ್ಲಿ ಒಂದು ಕಡೆ ಉಪದೇಶ ಮಾಡ್ತಾನೆ ಗುರುಗಳು. ಏನು ಮಾತಾಡಲ್ಲ, ಈಗ ಸುಮ್ಮನೆ ಕೂತಿರ್ತಾನೆ. ಶಿಷ್ಯನ ಕೇಳ್ತಾನೆ, ನೀವು ನನ್ನ ಸ್ವರೂಪವನ್ನು ಬ್ರಹ್ಮಸ್ವರೂಪವನ್ನು ಹೇಳ್ತೀನಿ ಎಂದು ಶುರು ಮಾಡಿ ಗುರುಗಳೇ ನೀವೇನು ಹೇಳ್ತಾ ಇಲ್ಲ, ಸುಮ್ಮನೆ ಇದ್ದೀರಿ. ಅವನು ಹೇಳ್ತಾನೆ, ಹೌದಪ್ಪ, ಉಪಶಾಂತೋ ಯಮಾತ್ಮ, ನಾನು ಸುಮ್ಮನೆ ಇರುವುದರಿಂದ ಅರ್ಥವೇನೆಂದರೆ ಎಲ್ಲ ತೋರುವುದೆಲ್ಲ ನಿಷೇಧ ಮಾಡುವುದೇ. ಹಾಗಾದರೆ ಶಿಷ್ಯ ಹೇಳ್ತಾನೆ, ನೀವು ಎಲ್ಲ ನಿಷೇಧ ಮಾಡಿದ್ದರೆ ಹೇಗೆ ಗೊತ್ತಾಗ್ತದೆ? ನೀನು ಇದು ಎಂದು ಹೇಳಬೇಕಲ್ಲವೇ? ಆವಾಗ ಗುರುಗಳು ಹೇಳ್ತಾನೆ, ಎಲ್ಲ ನಿಷೇಧ ಮಾಡುವುದರಿಂದಲೇ ಅರ್ಥವಾಗ್ತಾ ಇಲ್ಲ. ನೀನು ಇದಲ್ಲ ಅದಲ್ಲ ಯಾವುದು ಹೇಳತಕ್ಕದ್ದು ಅಲ್ಲ. ಎಲ್ಲ ನಿಷೇಧ ಮಾಡಿದರಿಂದಲೂ ನಿನಗೆ ಅರ್ಥವಾಗ್ತಾ ಇಲ್ಲ. ಪಾಸಿಟಿವ್ ಮಾತುಗಳು ಹೇಳಿದರೆ ಏನೆಂದು ಅರ್ಥವಾಗ್ತದೆ ಎಂದು ಹೇಳ್ತಾರೆ. ಇಂಥದ್ದು ಎಲ್ಲಾ ಕಡೆ ಮತ್ತೆ ಮತ್ತೆ ಹೇಳುವುದು ಕಂಡು ಬರುತ್ತದೆ. ಪಾಸಿಟಿವ್ ಮಾತುಗಳಾದರೂ ನಿಷೇಧ ಮೂಲಕವೇ ತಿಳಿಸುತ್ತಾ ಇವೆ. ದೇಹೇಂದ್ರಿಯ ಸಂಗಾತೆ ಆತ್ಮಬುದ್ಧಿ. ದೇಹ ಇಂದ್ರಿಯ ಮನಸ್ಸುಗಳಲ್ಲಿ ನಾನೆಂಬ ಆತ್ಮಬುದ್ಧಿ ಎಲ್ಲರಿಗೂ ಇದೆ. ನಾನು, ದೇಹ ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು ಎಂಬ ಬುದ್ಧಿ ಇದ್ದೇ ಇದೆ. ಈ ಬುದ್ಧಿಯನ್ನು, ದೇಹೇಂದ್ರಿಯ ಮನಸ್ಸುಗಳು ನಾನು ಎಂಬ ಬುದ್ಧಿ ಇರುವಾಗ ಅವನಲ್ಲಿ ಏನು ತೆಗೆಯುತ್ತಾ ಇದೆ? ದೇಹ ಬುದ್ಧಿಯನ್ನು ತೆಗೆಯುತ್ತದೆ, ಇಂದ್ರಿಯನ್ನು ತೆಗೆಯುತ್ತದೆ, ಮನಸ್ಸನ್ನು ತೆಗೆಯುತ್ತದೆ. ಇಷ್ಟೊತ್ತು ಈ ದೇಹೇಂದ್ರಿಯಾದಿಗಳನ್ನು ತಾನೆಂದು ತಿಳ್ಕೊಂಡಿರುವ ಆ ತಾನಿತ್ತಲ್ಲ, ಅದು ಮಾತ್ರ ಉಳಿಸುತ್ತದೆ. ಅದು ಸ್ವಯಂ ಸಿದ್ಧ. ಆ ಸ್ವಯಂ ಸಿದ್ಧ ತನ್ನನ್ನು ಉಳಿಸಿ ಮಿಕ್ಕದೆಲ್ಲ ನಿಷೇಧ ಮಾಡಿದಾಗ ಇನ್ನೂ ನಿಷೇಧ ಮಾಡಕ್ಕೆ ಆಗದೇ ಇರುವಂತ ಯಾವುದು ಉಳಿಯುತ್ತದೋ ಅದು ಸ್ವಯಂ ಸಿದ್ಧವಾಗಿರುವ ಆತ್ಮ ಇದ್ದೇ ಬಿಡುತ್ತದೆ. ಏಕೆ? ಸ್ವಯಂ ಸಿದ್ಧ ಆತ್ಮವನ್ನು ಇನ್ನೂ ಮುಂದೆ ನಿಷೇಧ ಮಾಡಕ್ಕಾಗಲ್ಲ. ಅದರಿಂದ ದೇಹೇಂದ್ರಿಯ ಸಂಘಾತೆ ಆತ್ಮಬುದ್ಧಿ ಆತ್ಮನ್ನೇವ ಆತ್ಮಬುದ್ಧ್ಯ ಪಶ್ಚಾತ್ ಭಾವಿನ್ಯ ತತ್ವಮಸಿ ಇತ್ಯನಯ ಯಥಾರ್ಥ ಬುದ್ಧಿಯ ನಿವರ್ತ್ಯತೆ. ಅದರಿಂದ ಯಥಾರ್ಥ ಬುದ್ಧಿ ಅಂದರೆ ಹೇಗಿದೆಯೋ ಹಾಗೆ, ಇದ್ದನ್ನು ಇದ್ದ ಹಾಗೆ. ಯಥಾರ್ಥ ಬುದ್ಧಿ, ತತ್ವಮಸಿ ಎಂಬುದು ಏನು ಮಾಡ್ತಾ ಇದೆ? ಯಥಾರ್ಥ ಬುದ್ಧಿ ಅಂದರೆ ನಿನ್ನ ಕುರಿತು ಒಂದು ಹೊಸ ವೃತ್ತಿ ಹುಟ್ಟುತ್ತಾ ಇಲ್ಲ, ಅನ್ಯ ವೃತ್ತಿಯನ್ನು ತೆಗೆಯುವುದರಿಂದ ಉಳಿಸಿಬಿಡುವುದು. ಯಥಾರ್ಥ ಬುದ್ಧಿ ಅಂದರೆ ಉಳಿಸುವುದಷ್ಟೇ. ಇದು ಯಥಾರ್ಥ ಬುದ್ಧಿಯ ನಿವರ್ತ್ಯತೆ. ನಿವರ್ತನ, ಅತದ್ಧರ್ಮ ನಿವರ್ತನವೇ ಶಾಸ್ತ್ರೋಪದೇಶ. ಓಕೆ. ಯತ್ ಪುನಃ ಓಕೆ ಮತ್ತೊಂದು ಹೇಳ್ತಾರೆ. ಇನ್ನೊಂದು ಪ್ರಜ್ಞಾನಂ ಬ್ರಹ್ಮ, ವಿಜ್ಞಾನಂ ಬ್ರಹ್ಮ, ಆನಂದಂ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದು ಮಹಾವಾಕ್ಯವೇ.
ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬುದು ಮಹಾವಾಕ್ಯವೇ. ಯೋ ವೇದ ನಿಹಿತಂ ಗುಹಾಯ್ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂದು ಹೇಳಿ ಅದು ಯೋ ವೇದ ನಿಹಿತಂ ಗುಹಾಯಾಂ ಪರಮೆ ಅಂದ್ರೆ ತನ್ನ ಅಂತರಾತ್ಮದಲ್ಲಿದೆ ಮಹಾವಾಕ್ಯ ಆಯಿತು. ಬ್ರಹ್ಮ ತಿಳ್ಕೊಂಡರೆ ನಿಮಗೆ ಜ್ಞಾನ ಉಂಟಾಗ್ತದೆ, ಮೋಕ್ಷ ಉಂಟಾಗ್ತದೆ. ಬ್ರಹ್ಮವಿದಾಪ್ನೋತಿ ಪರಂ ಹೇಳುತ್ತದೆ. ಬ್ರಹ್ಮ ಲಕ್ಷಣವೇನು? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಹೇಳಿ ಆ ಬ್ರಹ್ಮ ಬೇರೆ ಎಲ್ಲಿಯೋ ಇಲ್ಲ, ತನ್ನಲ್ಲೇ ಇದೆ, ತಾನೇ ಎಂದು ಅನಾತ್ಮವನ್ನು ನಿಷೇಧ ಮಾಡ್ತಾರೆ ಅಷ್ಟೇ. ಆದ್ದರಿಂದ ಯತ್ ಪುನಃಶಂಕಸೆ. ಮತ್ತೆ ಇನ್ನೊಂದು ಸಂದೇಹವಿದೆ ನೋಡಿ. ಆತ್ಮನ್ನೇವ ಆತ್ಮಬುದ್ಧಿಯ ಪಶ್ಚಾದ್ಭಾವಿನ್ಯ. ಆತ್ಮನ್ನೇವ ಆತ್ಮಬುದ್ಧಿ, ಅದು ಇಂಟ್ರೆಸ್ಟಿಂಗ್ ನೋಡಿ. ಪಶ್ಚಾತ್ ಭಾವಿನ್ಯ ತತ್ವಮಸಿ ಇತ್ಯನಯ ಯಥಾತ್ ಅದಾಯಿತು. ಓಕೆ. ಯತ್ ಪುನಃಶಂಕಸೆ ಕಥಂ ಪುನರ್ವಿಜ್ಞಾನಮಾನಂದಂ ಇತ್ಯಾದಿ ವಿಧಿಮುಖೋಪದೇಶನಮಿತಿ. ಓಕೆ. ವಿಜ್ಞಾನಂ ಬ್ರಹ್ಮ, ಆನಂದಂ ಬ್ರಹ್ಮ. ವಿಜ್ಞಾನಂ ಆನಂದಂ ಬ್ರಹ್ಮ ಎಂಬು ಹೇಳಿದಾಗ ವಿಜ್ಞಾನಂ ಆನಂದಂ ಎಂಬುವವು ಪಾಸಿಟಿವ್ ಮಾತುಗಳಲ್ಲವೇ? ಅದೇನು ನಿಷೇಧ ಅಲ್ಲ. ಅದನ್ನು ಹೇಗೆ ತಿಳ್ಕೊಳ್ಳುವುದು? ಅದಕ್ಕೆ ಹೇಳ್ತಾರೆ ನೋಡಿ. ಇತ್ಯಾದಿ ವಿಧಿಮುಖೇನ ಉಪದೇಶೇನ. ವಿಧಿಮುಖೋಪದೇಶನಂ ಹೇಗೆ? ಪಾಸಿಟಿವ್ ಪದಗಳಿಂದ ಇದು ಹೇಳುವುದು ಹೇಗೆ? ಇದಕ್ಕೆ ಒಂದು ಬೃಹದಾರಣ್ಯಕ ವಾಕ್ಯವನ್ನು ಉದಾಹರಿಸುತ್ತಾರೆ ನೋಡಿ. ಭಾಷ್ಯ, ಬೃಹದಾರಣ್ಯಕ ಭಾಷ್ಯ. ತತ್ರ ಬೃಹದಾರಣ್ಯಕ ಭಾಷ್ಯೇಣೈವ ಉತ್ತರಂ ದಾಸ್ಯಾಮಿ. ಭಾಷ್ಯಕಾರರ ಮಾತಿನಿಂದಲೇ ಉತ್ತರವನ್ನು ಹೇಳ್ತೀನಿ ಕೇಳಿ. ಏನದು? ಅಧ್ಯಾರೋಪಿತ ನಾಮರೂಪ ಕರ್ಮದ್ವಾರೇಣ ಬ್ರಹ್ಮ ನಿರ್ದಿಶ್ಯತೆ. ಅಧ್ಯಾರೋಪಿತ ನಾಮರೂಪ ಕರ್ಮ, ನಾಮರೂಪ ಕರ್ಮ ನೋಡಿ. ಪರಮಾತ್ಮನನ್ನು ನಿರ್ದೇಶನ ಮಾಡಲಿಕ್ಕೆ ಅಧ್ಯಾರೋಪಿತ ನಾಮರೂಪ ಕರ್ಮ ಮೂರೇ, ಬೇರೆ ಏನಿರುತ್ತದೆ? ನಾಮರೂಪ ಕರ್ಮ. ನಾಮರೂಪ ಕರ್ಮ ಇದು ಉಪಾಸನಕ್ಕೆ ಇದೇ ಬಳಸ್ತೀವಿ, ಜ್ಞಾನಕ್ಕೆ ಇವುಗಳನ್ನೇ ಬಳಸಿ. ಏಕನೇ ನಾಮರೂಪ ಕರ್ಮ ಮೂರೇ, ಇನ್ನೇನಿರುತ್ತದೆ? ಸೊ ಅಧ್ಯಾರೋಪಿತ ನಾಮರೂಪ ಕರ್ಮ, ಅಧ್ಯಾರೋಪಿತ ನಾಮರೂಪ ಕರ್ಮ ದ್ವಾರೇಣ ಬ್ರಹ್ಮ ನಿರ್ದಿಶ್ಯತೆ. ಬ್ರಹ್ಮವನ್ನು ಹೇಳಬೇಕಾದರೆ ಅಧ್ಯಾರೋಪಿತ ಗುಣಗಳ ಮೂಲಕವೇ ಹೇಳ್ತೀವಿ. ಗುಣಗಳು ಎಲ್ಲೆಲ್ಲಿ ಗುಣಗಳು ಕಂಡು ಬರುತ್ತವೋ ಆ ಗುಣಗಳು ಅಧ್ಯಾರೋಪಿತ ಗುಣಗಳೇ ಹೊರತು ನಿಜವಾದ ಗುಣಗಳಲ್ಲ. ಅದು ತಾತ್ಪರ್ಯ. ಹೇಗೆ? ವಿಜ್ಞಾನಮಾನಂದಂ ಬ್ರಹ್ಮ, ಅರಿವು ಎಂದು ಹೇಳಿದ್ದರೆ ಅಲ್ಲಿ ಅರಿವೆಂಬ ಇನ್ನೊಂದು ಗುಣವನ್ನು ಹೇಳುತ್ತಾ ಇಲ್ಲ. ಅಚೇತನತ್ವ ನಿಷೇಧ ಅಷ್ಟೇ. ಅಚೇತನತ್ವ ನಿಷೇಧ ಸಂಬಂಧ ಚೇತನ. ಚೇತನ ಅಂದ್ರೆ ಚೇತನವು ಹೇಗಿರುತ್ತದೆ? ಒಂದು ಜ್ಞೇಯ ರೂಪ ಚೇತನ, ಜ್ಞಾತೃ ರೂಪ ಚೇತನ, ಜ್ಞಾನ ರೂಪ ಚೇತನ. ಅಂದ್ರೆ ಜ್ಞಾತೃ ಜ್ಞಾನ ಜ್ಞೇಯ ರೂಪ ತ್ರಿಪುಟಿ ರೂಪ ಚೈತನ್ಯ ಯಾವುದಿದೆಯೋ ಅಂದ್ರೆ ಅಂತಃಕರಣ ಪ್ರತ್ಯಯ. ಜ್ಞೇಯ ಜ್ಞಾತೃ ಜ್ಞಾನ. ಜ್ಞಾನ ಅಂದ್ರೆ ಸಂಬಂಧ ರೂಪ ಜ್ಞಾನ. ಜ್ಞಾತೃ ಜ್ಞೇಯಗಳ ಸಂಬಂಧದ ಜ್ಞಾನವೇನಿದೆಯೋ, ಜ್ಞಾನ ಅಂದ್ರೆ ಲೌಕಿಕವಾಗಿ ಸಂಬಂಧ ರೂಪವೇ ಜ್ಞಾನ. ಇದನ್ನು ತಿಳಿಯುತ್ತೇನೆ ಅನಿಸುವ ಸಂಬಂಧ ರೂಪ ಪ್ರತ್ಯಯ ಜ್ಞಾನ. ಜ್ಞಾತೃ ಜ್ಞಾನ ಜ್ಞೇಯವನ್ನು ತೆಗೆದು ಬಿಟ್ಟರೆ ಜ್ಞಪ್ತಿ ಸ್ವರೂಪಂ ಎಂದು ಹೇಳಿದ್ದರಲ್ಲ, ಅದು ಬ್ರಹ್ಮ. ಆದ್ದರಿಂದ ಅಧ್ಯಾರೋಪಿತ ನಾಮ ವಿಜ್ಞಾನಮಾನಂದಂ ಬ್ರಹ್ಮ. ವಿಜ್ಞಾನಂ ಅಂದ್ರೆ ಯಾವುದು? ಆನಂದಂ ಅಂದ್ರೇನು? ಪರಿಪೂರ್ಣ. ಆನಂದ ಅಂದ್ರೆ ಪರಿಚ್ಛೇದವನ್ನು ನಿಷೇಧ ಮಾಡುವುದೇ ಹೊರತು ಆನಂದವನ್ನು ಊಹಿಸಿಕೊಂಡು. ಆನಂದ ಅಂದ್ರೆ ಹೇಗಿರುತ್ತದೆ? ಆನಂದವು ಊಹಿಸಕ್ಕಾಗಲ್ಲ. ಬ್ರಹ್ಮದ ಆನಂದ, ಬ್ರಹ್ಮನ ಆನಂದ ಊಹಿಸಕ್ಕಾಗಲ್ಲ. ಅಂದ್ರೆ ಪರಿಚ್ಛೇದವನ್ನು ತೆಗೆಯುವುದೇ ಆನಂದ, ಅಚೇತನವನ್ನು ತೆಗೆಯುವುದೇ ವಿಜ್ಞಾನ. ವಿಜ್ಞಾನ ಅಂದ್ರೇನು? ಅಚೇತನವನ್ನು ನಿಷೇಧ ಮಾಡುವುದೇ ವಿಜ್ಞಾನ ಅಷ್ಟೇ. ಪಾಸಿಟಿವ್ ಪದಗಳನ್ನು ಬಳಸಿದ್ದರು. ವಿಜ್ಞಾನಮಾನಂದಂ ಬ್ರಹ್ಮ. ವಿಜ್ಞಾನ ಘನ. ವಿಜ್ಞಾನ ಘನ ಅಂದ್ರೆ ಅರಿವು ಹೇಳಿದ್ದಾರಲ್ಲ ಎಂದು. ಅರಿವಂದ್ರೆ ನಿಮ್ಗೆ ಗೊತ್ತಾ? ಪರಮಾತ್ಮವನ್ನು ಅರಿವು ಎಂದು ಹೇಳಿದ್ದರೆ ನಮಗೆ ಗೊತ್ತಿರುವ ಅರಿವು, ಗೊತ್ತಿರುವ ಅಂದ್ರೆ ಮನಸ್ಸಿನಿಂದ ನಾವು ಊಹಿಸಿಕೊಳ್ಳುವ, ಮನಸ್ಸಿನಿಂದ ತಿಳಿಯುವ ಅರಿವಿದಲ್ಲ. ಆ ಅರಿವನ್ನು ಹೇಳುತ್ತಾ ಇಲ್ಲ. ಮನಸ್ಸಿನಿಂದ ನಮಗೆ ಅರಿವು ಎಂದು ಊಹಿಸಿಕೊಳ್ತೀವಿ. ಅಂದ್ರೆ ಅರ್ಥವೇನು? ಮನಸ್ಸಿನಿಂದ ಊಹಿಸಿಕೊಂಡಿರುವ ಅರಿವು ಯಾವುದಪ್ಪ? ನಾವು ಎಚ್ಚರದಲ್ಲಿರುವಾಗ ಅರಿವು ಅನಿಸುತ್ತದೆ ನೋಡಿ. ನಿದ್ದೆ ಹೋದಾಗ ನನಗೇನು ಗೊತ್ತಿಲ್ಲ,
ಎಚ್ಚರವಿದ್ದಾಗ ಗೊತ್ತಿತ್ತು ನೋಡಿ ಆ ಅರಿವು ಎಂದು ತಿಳ್ಕೊಳ್ತಾನೆ. ಅದು ಅಂತಃಕರಣ ಪ್ರತ್ಯಯವೇ ಅಲ್ಲವೇ? ಎಚ್ಚರ ರೂಪ ಅನುಭವವನ್ನೇ ನೀವು ಅರಿವೆಂದು ಹೇಳ್ತೀರಿ. ಅರಿವಂದ್ರೆ ಇನ್ನೇನು? ಅಥವಾ ಯಾವುದೋ ಒಂದು ವಸ್ತುವನ್ನು ನೆನಪಿಸಿಕೊಂಡುವಾಗ ಆ ವಸ್ತು ಗೊತ್ತಾಯಿತು ಹೇಳ್ತೀವಿ, ಅದನ್ನು ಅರಿವು ತಿಳ್ಕೊಳ್ತೀವಿ. ನಾವು ಲೌಕಿಕ ದೃಷ್ಟ್ಯ ಅರಿವಂದರೆ ಯಾವುದೋ ಒಂದು ವಿಷಯ ಪ್ರತ್ಯಯ, ಯಾವುದೋ ಒಂದು ಪದಾರ್ಥ ಪ್ರತ್ಯಯ, ಅದನ್ನೇ ವಿಜ್ಞಾನ ಅನ್ಕೊಳ್ತೀವಿ. ಈ ವಿಜ್ಞಾನ ಪದವನ್ನು ಬಳಸಿದ್ದರೂ ಅಲ್ಲಿ ಅಂತಃಕರಣ ಪ್ರತ್ಯಯವನ್ನೇನು ಹೇಳುತ್ತಾ ಇಲ್ಲ. ವಿಜ್ಞಾನ ಘನ ಏವ ವಿಜ್ಞಾನಂ ಬ್ರಹ್ಮ, ಆನಂದಂ ಬ್ರಹ್ಮ, ವಿಜ್ಞಾನ ಘನ ಬ್ರಹ್ಮ ಆತ್ಮ. ಬ್ರಹ್ಮ ಆತ್ಮ ಈ ಶಬ್ದಗಳೇನು ಗತಿ? ಅವು ಪಾಸಿಟಿವ್ ಶಬ್ದಗಳಾಗಿ ತೋರಿದ್ದರೂ ಆತ್ಮ ಬ್ರಹ್ಮವು ಪಾಸಿಟಿವ್ ಆಗಿ ವರ್ಣಿಸುತ್ತಾ ಇಲ್ಲ, ಪಾಸಿಟಿವ್ ಡಿಸ್ಕ್ರಿಪ್ಷನ್ ಅಲ್ಲ. ಆತ್ಮ ಬ್ರಹ್ಮ ಇವು ನಿಷೇಧವೇ. ಆತ್ಮವು ಅನಾತ್ಮವನ್ನು ನಿಷೇಧ, ಬ್ರಹ್ಮ ಪರಿಚ್ಛೇದವನ್ನು ನಿಷೇಧ, ವಿಜ್ಞಾನಗನ ಪ್ರತ್ಯಯವನ್ನು ನಿಷೇಧ, ಆನಂದ ಪರಿಮಿತತ್ವವನ್ನು ನಿಷೇಧ, ಎಲ್ಲವೂ ನಿಷೇಧವೇ. ಇತಿ ಯದಾ ಪುನಃ ಸ್ವರೂಪಮೇವ. ಇದೆಲ್ಲ ಅಧ್ಯಾರೋಪಿತ ಗುಣಗಳಿಂದ ಹೇಳುತ್ತಾ ಇದೆ. ನಿಷೇಧ ಅಂದರೆ ಅಧ್ಯಾರೋಪಿತ ಗುಣಗಳ ಮೂಲಕ ಹೇಳುವುದು. ಆತ್ಮ ಎಂಬುದು ದೇಹೇಂದ್ರಿಯ ಮನಸ್ಸುಗಳಲ್ಲಿ ನಾನು 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 ಎಂಬ ಪ್ರತ್ಯಯ ಇದೆ, ಅದನ್ನು ಅಧ್ಯಾರೋಪಿಸಿ ಹೇಳ್ತಾ ಇದೆ ಅಲ್ಲ. ಯದಾ ಪುನಃ ಸ್ವರೂಪಮೇವ ನಿರ್ದಿದೀಕ್ಷಿತಂ, ಯಾವಾಗ ನೇರಾದ ಸ್ವರೂಪವೇ ಹೇಳಬೇಕೋ ಆವಾಗೇನ್ ಮಾಡ್ತದೆ? ನಿರಸ್ತ ಸರ್ವೋಪಾಧಿ ವಿಶೇಷೈ, ಸರ್ವ ಉಪಾಧಿಗಳನ್ನು ನಿಷೇಧ ಮಾಡಿ ತದಾ ನ ಶಕ್ಯತೆ ಕೇನಚಿದಪಿ ಪ್ರಕಾರೇಣ ನಿರ್ದೇಷ್ಟು, ಯಾವ ಮಾತುಗಳಿಂದಲೂ ಪಾಸಿಟಿವ್ ಮಾತುಗಳಿಂದ ಹೇಳಕ್ಕಾಗಲ್ಲ. ತದಾ ಅಯಮೇವ ಅಭ್ಯುಪಾಯೋ ಯದುತ ಪ್ರಾಪ್ತ ನಿರ್ದೇಶ ಪ್ರತಿಷೇಧದ್ವಾರೇಣ ನೇತಿ ನೇತಿ ಇತಿ ನಿರ್ದೇಶ. ಅದರಿಂದ ಯಾವುದು ನಮ್ಮ ಮನಸ್ಸಿಗೆ ಬರುತ್ತಾ ಇದೆಯೋ, ತಲುಪುತ್ತಾ ಇದೆಯೋ, ಯಾವ ನಮ್ಮ ಮನಸ್ಸಿಗೆ ಹೊಳೆಯುತ್ತಾ ಇದೆಯೋ, ಹೊಳೆದಿದ್ದೆಲ್ಲ ನಿಷೇಧ ಮಾಡುವುದೇ. ಪ್ರಾಪ್ತ ಪ್ರತಿಷೇಧ ದ್ವಾರೇಣ ನೇತಿ 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 ಎಂದು ಎಲ್ಲ ತಿಳಿಸುವುದೇ. ಅಪ್ಪ, ಈಗ ಇನ್ನೊಂದು ಪ್ರಶ್ನೆ ಶಿಷ್ಯ ಹೇಳ್ತಾನೆ ನೋಡಿ. ಯದಿ ನಕೇನಾಪಿ ಶಬ್ದೇನ ನಿರ್ದೇಷ್ಟುಂ ಶಕ್ಯಂ ಬ್ರಹ್ಮ, ಇನ್ನು ಯಾವ ಮಾತುಗಳಿಂದಲೂ ಬ್ರಹ್ಮವನ್ನು ಹೇಳಕ್ಕಾಗದಿದ್ದರೆ, ನಕೇನಾಪಿ ಶಬ್ದೇನ ನಿರ್ದೇಷ್ಟುಂ ಶಕ್ಯಂ ಬ್ರಹ್ಮ, ಅಧ್ಯಾರೋಪಿತ ನಾಮರೂಪಾದ್ಯ ಸತ್ಯೋಪಾಯೇನ ಇವ ಚ ಬೋಧ್ಯತೆ ಕಥಂ ಅವಿದ್ಯಮಾನೇನ ಸಂಬಂಧೇನ ಶಬ್ದಬೋಧ್ಯತ್ವ ಸಂಭವ ಇತಿ ವಿಜಾನಾಮ್ಯಹಂ. ಯಾವ ಶಬ್ದದಿಂದಲೂ ಬ್ರಹ್ಮವನ್ನು ಹೇಳಕ್ಕಾಗದಿದ್ದರೆ, ಶಿಷ್ಯ ಕೇಳ್ತಾ ಇದ್ದಾರೆ. ಯಾವುದಿದು? 25ನಲ್ಲಿ 3ನೆಯ ಪ್ರಶ್ನೆ. ಯಾವ ಶಬ್ದದಿಂದಲೂ, ಈಗ ಲಾಸ್ಟ್ ಅಂಶವೇ, ತುರಿಯದ ಅಂಶ. ಅಯ್ಯಯ್ಯೋ, ಇದು ತುಂಬಾ ಇದೆ, 5-6 ಪೇಜ್ಗಳಿವೆ. ನಕೇನಾಪಿ ಶಬ್ದೇನ ನಿರ್ದೇಷ್ಟುಂ ಶಕ್ಯಂ ಬ್ರಹ್ಮ, ಯಾವ ಶಬ್ದದಿಂದಲೂ ಬ್ರಹ್ಮವನ್ನು ತಿಳಿಸಕ್ಕಾಗಲ್ಲ. ಅಧ್ಯಾರೋಪಿತ ನಾಮರೂಪಾದ್ಯ ಸತ್ಯೋಪಾಯೇನೈವ ಚ ಬೋಧ್ಯತೆ, ಅಂದರೆ ಅಧ್ಯಾರೋಪಿತದು ಯಾವುದು? ಅಸತ್ಯ, ಕಲ್ಪಿತ ಅಲ್ಲವೇ? ಅಸತ್ಯ ಅಂದರೆ ಕಲ್ಪಿತ, ಮಿಥ್ಯ. ಕಲ್ಪಿತ ರೂಪಗಳಿಂದಲೇ ಹೇಳುತ್ತಾ ಇದ್ದೇವೆ. ಹಾಗಾದರೆ ಕಥಂ ಅವಿದ್ಯಮಾನೇನ ಸಂಬಂಧೇನ ಶಬ್ದಬೋಧ್ಯಚ್ಚ ಸಂಭವ ಇತಿ. ಮಾತು ಅಂದರೆ ಒಂದು ಭಾಷಾ ಶಬ್ದ. ಶಬ್ದವು ವಿಷಯವನ್ನು ತಿಳಿಸಬೇಕಾದರೆ ಶಬ್ದಕ್ಕೆ ವಿಷಯಕ್ಕೆ ಕನೆಕ್ಷನ್ ಇರಬೇಕು ಅಲ್ಲವೇ? ಶಬ್ದ ತನ್ನ ವಿಷಯವನ್ನು ತಿಳಿಸಬೇಕಾದರೆ ಶಬ್ದಾರ್ಥ ಸಂಬಂಧ ಇರುತ್ತದೆ. ಶಬ್ದಕ್ಕೆ ಶಬ್ದಾರ್ಥಕ್ಕೆ ಸಂಬಂಧ. ನೀವು ಶಬ್ದವು ಯಾವುದೋ ಒಂದು ಗುಣವನ್ನೇ ಹೇಳುತ್ತದೆ. ಮತ್ತೆ ಯಾವ ಗುಣಗಳು ಪರಮಾತ್ಮಕ್ಕೆ ಇಲ್ಲದಿದ್ದರೆ ಶಬ್ದವು ಹೇಳುವುದು ಗುಣಗಳನ್ನೇ ಆದರೆ, ಇದು ವಿಚಿತ್ರ ಸಂಬಂಧ ನೋಡಿ. ಶಬ್ದಗಳು ಹೇಳುವುದೆಲ್ಲ ಗುಣಗಳನ್ನೇ. ಗುಣಗಳು ಯಾವುದು ಆತ್ಮಕ್ಕೆ ಸಂಬಂಧಪಟ್ಟಿದ್ದವಲ್ಲ.
ಹಾಗಾದರೆ ಆತ್ಮಕ್ಕೂ ಸಂಬಂಧವಿಲ್ಲದ್ದು ಕಲ್ಪಿತ, ಅಧ್ಯಸ್ಥ. ನಾವು ಶಬ್ದ ಅಂದ್ರೆ ಮಾತುಗಳು, ಯಾವ ವಾಕ್ಯವಿಂದ ಬ್ರಹ್ಮವನ್ನು ಉಪದೇಶ ಮಾಡ್ತಾ ಇದ್ದೀವೋ ಆ ವಾಕ್ಯ ಅಸತ್ಯವಾದ ಗುಣಗಳನ್ನೇ ವರ್ಣನ ಮಾಡ್ತಾ ಇವೆ. ಅಂದ್ರೆ ಕಲ್ಪಿತ ಅಧ್ಯಸ್ಥ ಗುಣಗಳನ್ನೇ, ಅಧ್ಯಸ್ಥ ಗುಣಗಳನ್ನೇ ಹೇಳುವುದಾದರೆ ಮತ್ತೆ ನೇರಾಗಿ ಬ್ರಹ್ಮಕ್ಕೆ ಸಂಸ್ಪರ್ಶವೇನು? ನೀವು ಹೇಳಿದ ಮಾತುಗೆ ಬ್ರಹ್ಮಕ್ಕೆ ಸಂಬಂಧವೇ ಇಲ್ಲ. ಆಯ್ತಲ್ಲ, ಇದೇ ಆಯ್ತಲ್ಲ, ಸಂಬಂಧವಿಲ್ಲ ಎಂದಾಯಿತು. ಹೇಳುವ ಮಾತುಗಳೆಲ್ಲ ಅಧ್ಯಸ್ಥ ಗುಣಗಳನ್ನೇ ಹೇಳುವುದಾದರೆ, ಇದೊಂದು ಪ್ರಶ್ನೆ ಒಳ್ಳೆ ಇದೆ ನೋಡಿ, ಶಿಷ್ಯನ ಪ್ರಶ್ನೆ. ಹೇಳುವ ಮಾತುಗಳೆಲ್ಲ ಅಧ್ಯಸ್ಥ ಗುಣಗಳನ್ನೇ ಹೇಳುವುದಾದರೆ ಬ್ರಹ್ಮವೇನೋ ಆ ಅಧ್ಯಸ್ಥ ಗುಣಗಳಲ್ಲ. ಅಂದ್ರೆ ಹೇಳುವ ವಾಕ್ಯಕ್ಕೆ ಬ್ರಹ್ಮಕ್ಕೆ ಸಂಬಂಧವಿಲ್ಲ. ಯಾವುದಕ್ಕೆ ಸಂಬಂಧವಿದೆ? ಕಲ್ಪಿತ ಬ್ರಹ್ಮಕ್ಕೆ, ಅಂದರೆ ಬ್ರಹ್ಮ ಎಂದು ಅಧ್ಯಾರೋಪಿತ ಗುಣಕ್ಕೆ ಸಂಬಂಧ. ಅಂದರೆ ಮಾತು ಹೋಗಿ ಕಲ್ಪಿತ ಅಧ್ಯಾರೋಪಿತ ಗುಣಗಳನ್ನೇ ಮಾತುಗಳು ಸೂಚಿಸುತ್ತವೆ. ಭಾಷೆ ಅಥವಾ ಶಬ್ದಗಳು ಅಧ್ಯಾರೋಪಿತ ಗುಣಗಳನ್ನೇ ಸೂಚಿಸುತ್ತವೆ. ಬ್ರಹ್ಮವೇನೋ ಆ ಅಧ್ಯಾರೋಪಿತ ಗುಣಗಳು ಇಲ್ಲದ್ದು. ಆದ್ದರಿಂದ ಭಾಷೆ ಬಂದು ಸ್ವರೂಪವನ್ನು ಹೇಗೆ ತಿಳಿಸುತ್ತದೆ? ಮಿಚ್ಚವನ್ನು ತಿಳಿಸಿದ್ದರೆ ಬ್ರಹ್ಮವನ್ನು ತಲುಪುವುದೇ ಅಲ್ಲವೇ? ನೋಡಿ, ದೇಹೇಂದ್ರಿಯ ಮನಸ್ಸುಗಳು ಅಧ್ಯಾರೋಪಿತ. ಈ ಅಧ್ಯಾರೋಪಿತ ದೇಹೇಂದ್ರಗಳನ್ನೇ ಎಷ್ಟಾದರೂ ವರ್ಣನ ಮಾಡಿದ್ದರೆ ದೇಹೇಂದ್ರ ಮನಸ್ಸುಗಳು ಇಲ್ಲದೇ ಇರುವ ಬ್ರಹ್ಮವರೆಗೂ ತಲುಪುವುದು ಹೇಗೆ? ಅನಾತ್ಮವನ್ನೇ ಹೇಳುತ್ತಾ ಇದ್ದರೆ, ಅನಾತ್ಮವನ್ನೇ ಹೇಳುವ ಮಾತುಗಳು, ಭಾಷೆ, ಶಬ್ದಗಳು ಅಧ್ಯಾರೋಪಿತ ದೇಹೇಂದ್ರಿಯ ಮನಸ್ಸುಗಳನ್ನೇ ಹೇಳುವುದಾದರೆ ಭಾಷೆ ಅಲ್ಲಿವರೆಗೂ ಬರುತ್ತದೆ, ಭಾಷಾ ನಿಂತು ಹೋಗುತ್ತದೆ, ಅಧ್ಯಾರೋಪಿತ ಗುಣಗಳು ನಿಂತು ಹೋಗ್ತದೆ, ಬ್ರಹ್ಮಕ್ಕೂ ತಲುಪುವುದೇ ಅಲ್ಲ. మరి ಬ್ರಹ್ಮ ಪೂರ್ತಿಯಾಗಿ ಪಕ್ಕಕ್ಕೆ ಎದ್ದು ಬಿಟ್ಟಿತಲ್ಲ. ಗುಣಾಗುಣೇಶು ವರ್ತಂತೆ ಹೇಳಿದ ಹಾಗಿದೆ. ಗುಣಾಗುಣೇಶು ಅಂದರೇನು? ಮಾತುಗಳು ಅಧ್ಯಾರೋಪಿತವೇ, ಅಧ್ಯಾರೋಪಿತ ಗುಣಗಳು ಅಧ್ಯಾರೋಪಿತವೇ. ಅಧ್ಯಾರೋಪಿತ ಮಾತುಗಳು ಅಧ್ಯಾರೋಪಿತ ಗುಣಗಳನ್ನೇ ಹೇಳುತ್ತವೆ. ಬ್ರಹ್ಮ ಎರಡೂ ಅಲ್ಲ, ಅಧ್ಯಾರೋಪಿತವೇ ಅಲ್ಲ, ಅನಧ್ಯಾರೋಪಿತ, ಅನಧ್ಯಸ್ಥ. ಅನಧ್ಯಸ್ಥ ಬ್ರಹ್ಮವು ಗೊತ್ತಾಗುವುದು ಹೇಗೆ? ಅಧ್ಯಾರೋಪಿತ ಮಾತುಗಳು ಅಧ್ಯಾರೋಪಿತ ವಿಷಯವನ್ನೇ ಹೇಳುವುದಾದರೆ ಅನಧ್ಯಸ್ಥಕ್ಕೆ ತಲುಪುವುದೇ ಎಲ್ಲವಲ್ಲ. ಹೇಗೆ ತಿಳಿಯುವುದು? ಇದು ಶಿಷ್ಯನ ಪ್ರಶ್ನೆ. ನೋಡಿ, ಯದಿ ನಕೇನಾಪಿ ಶಬ್ದೇನ ನಿರ್ದೇಷ್ಟುಂ ಶಕ್ಯಂ ಬ್ರಹ್ಮ, ಯಾವ ಮಾತುನಿಂದಲೂ ನಿರ್ದೇಶಿಸಲು ಸೂಚಿಸಲು ಆಗಲ್ಲ. ಅಧ್ಯಾರೋಪಿತ ನಾಮರೂಪಾದ್ಯ ಸತ್ಯೋಪಾಯ. ಈಗ ಉಪಾಯ ಯಾವುದು ಬಳಸುವುದು? ಅಧ್ಯಾರೋಪಿತವಾದ ಅಸತ್ಯ ಗುಣಗಳೇ ಉಪಾಯ. ಉಪಾಯ ಅಂದರೆ ಸಾಧನ, ಅಧ್ಯಾರೋಪಿತ ಗುಣಗಳು. ಉಪಾಯೇನೈವ ಚ ಬೋಧ್ಯತೆ ಕಥಂ ಅವಿದ್ಯಮಾನೇನ ಸಂಬಂಧೇನ. ನೀವು ಅಧ್ಯಾರೋಪಿತ ಗುಣಗಳ ಮೂಲಕ ಹೇಳಬೇಕಾದರೆ ಅಧ್ಯಾರೋಪಿತ ಗುಣಗಳಿಗೆ ಉದಾಹರಣೆಗೆ ಹೇಳಿ ನೋಡಿ. ಸಣ್ಣ ವಿಮಾನ ಇದೆ. ಸಣ್ಣ ವಿಮಾನ ಮೂಲಕವೇ ದೊಡ್ಡ ವಿಮಾನವನ್ನು ತಿಳಿಸುವುದು. ನಾವು ಹೇಳುವ ಮಾತುಗಳೆಲ್ಲ ಸಣ್ಣ ವಿಮಾನವನ್ನೇ ವರ್ಣನ ಮಾಡ್ತವೆ. ಅಥವಾ ಹಗ್ಗವನ್ನು ತಪ್ಪಾಗಿ ಹಾವಾಗಿ ತಿಳ್ಕೊಂಡರೆ ನೀವು ವರ್ಣನ ಮಾಡುವುದೆಲ್ಲ ಭಾಷೆಯೆಲ್ಲ ಹಾವುವರೆಗೆ ತಲುಪುತ್ತದೆ, ಹಗ್ಗವರೆಗೂ ತಲುಪುವುದೇ ಅಲ್ಲ. ನೀವು ಕಲ್ಪಿತವಾಗಿರುವ ಹಾವನ್ನೇ ವರ್ಣನ ಮಾಡಿದ್ದರೆ ನಮ್ಮ ಶಬ್ದ ಪ್ರಮಾಣ ಹಾವನ್ನೇ ವರ್ಣನ ಮಾಡುತ್ತದೆ, ಹಾವುವರೆಗೆ ತಲುಪುತ್ತದೆ. ಹಾವಿನ ಕುರಿತು ಏನೇ ಹೇಳು, ಆ ಹಾವೆಂಬುದು ಅಧ್ಯಸ್ಥ. ಅಧ್ಯಸ್ಥವನ್ನೇ ಎಷ್ಟೇ ಹೇಳಿದ್ದರೂ ಅಧಿಷ್ಠಾನವರೆಗೂ ಹೇಗೆ ತಲುಪುವುದು? ಅಧಿಷ್ಠಾನ ಪಕ್ಕಕ್ಕಿದ್ದು ಬಿಡುತ್ತದೆ, ಅಲ್ಲಿವರೆಗೂ ನಾವು ಹೋಗುವುದೇ ಅಲ್ಲ. ನೀವು ಹಾವನ್ನೇ ಎಷ್ಟೇ ವರ್ಣನ ಮಾಡು, ನಾವು ಹಾವಿನಲ್ಲೇ ಇದ್ದು ಬಿಡ್ತೀವಿ. ಶಬ್ದಶಾಸ್ತ್ರ, ಶಬ್ದ ಪ್ರಮಾಣ ಹಾವನ್ನೇ ವರ್ಣಿಸುತ್ತದೆ. ಹೌದು ಇಲ್ಲ ಏನೇ ಹೇಳು, ಏನು ಹೇಳಿದ್ದರೂ ಹಾವಿನ ಕುರಿತೇ ಹೇಳ್ತಾ ಇದ್ದೀರಿ. ಹಾವಂದ್ರೆ ಅಧ್ಯಸ್ಥ. ಅಧ್ಯಸ್ಥವನ್ನೇ ಮಿಥ್ಯಾ ಎನ್ನೇ ಹೇಳುತ್ತಾ ಇದ್ದರೆ ಈ ನೀವು ಹೇಳಿರುವ ಮಿಥ್ಯಾ ಹಾವಿಗೆ ಹಗ್ಗಕ್ಕೆ ಏನು ಸಂಬಂಧ? ಸಂಬಂಧವಿಲ್ಲದ ಹಗ್ಗ ಹೇಗೆ ಗೊತ್ತಾಗ್ತದೆ? ಇದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ. ನೀವು ಹಾವನ್ನೇ ಅಧ್ಯಾರೋಪಿತ ಗುಣಗಳ ಮೂಲಕ, ಹಿಂದಿನ ಉತ್ತರದಲ್ಲಿ ಗುರುಗಳೇನು ಹೇಳಿದ್ದಾರೆ? ಅಧ್ಯಾರೋಪಿತ ಗುಣಗಳ ಮೂಲಕ ಅಧಿಷ್ಠಾನ ಬ್ರಹ್ಮ ತಿಳಿಸಲ್ಪಡುತ್ತದೆ. ಇಲ್ಲೊಂದು ಸಂದೇಹ ಬರುತ್ತದೆ. ಅಧ್ಯಾರೋಪಿತ ಗುಣಗಳನ್ನೇ ನೀವು ಹೇಳುವುದಾದರೆ ಇದೇ ಹೇಳು ಇಲ್ಲ ಹೇಳು ನೋಡಿ. ಹಾವು ಇದೇ ಹೇಳಿ ಇಲ್ಲ ಹೇಳಿ, ಯಾವುದೇ ಹೇಳಿ ನೀವು ಹಾವಿನ ಕುರಿತೇ ಹೇಳ್ತಾ ಇದ್ದೀರಿ ಅಲ್ಲವೇ? ಹಾವು ಇದೇ ಹೇಳಿ ಇಲ್ಲ ಹೇಳಿ, ಇದೇ ಹೇಳಿ ಇಲ್ಲ ಹೇಳಿ ಏನೇ ಹೇಳಲಿ ನೀ ಹೇಳುವುದೆಲ್ಲ ಹಾವಿನ ಕುರಿತೆ. ಹಾವೇನೋ ಹಗ್ಗಕ್ಕಿಲ್ಲವೇ ಇಲ್ಲ, ಹಾವು ಹಗ್ಗಕ್ಕಿಲ್ಲ.
ಹಗ್ಗದಲ್ಲಿ ಇಲ್ಲದ ಹಾವಿನ ಕುರಿತು ನೀವು ಏನೇ ಹೇಳು, ಹಾವಿನ ಹಂತದಲ್ಲೇ ಇರ್ತೀರಿ, ಹಗ್ಗವರೆಗೂ ತಲುಪುವುದೇ ಹೇಗೆ? ಅಲ್ಲವೇ? ನೀವು ದೇಹವಿಲ್ಲ, ಇಂದ್ರಿಯವಿಲ್ಲ, ಮನಸ್ಸಿಲ್ಲ, ಆಯಿತು. ಇದಕ್ಕಿಂತ ಒಳಗೆ ಇವುಗಳನ್ನು ಬಿಡಿಸುವುದೇ ಹೇಳುತ್ತಾ ಇದ್ದೀರಿ ಅಷ್ಟೇ. ಈಗ ನೇರಾಗಿ ಆತ್ಮವನ್ನು ಹೇಳಕ್ಕೆ ಆಗಲ್ಲ. ಮರಿ ಆತ್ಮವನ್ನು ಹೇಳಕ್ಕಾಗದಿದ್ದರೆ ಗೊತ್ತಾಗುವುದೇ ಹೇಗೆ? ಇದು ಶಿಷ್ಯನ ಪ್ರಶ್ನೆ. ನೈವ ಚ ಬೋಧ್ಯತೆ ಕಥಂ ಅವಿದ್ಯಮಾನೇನ ಸಂಬಂಧೇನ. ಅಧ್ಯಸ್ಥ ಹಾವಿಗೆ ಹಗ್ಗಕ್ಕೆ ಸಂಬಂಧವಿದೆಯಾ? ಇದೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ನೋಡಿ. ಅಧ್ಯಸ್ಥ ಹಾವಿಗೆ ಅಧಿಷ್ಠಾನವಾದ ಹಗ್ಗಕ್ಕೆ ಸಂಬಂಧವಿದೆಯಾ? ನಾವೇನು ಅನ್ಕೊಳ್ತೀವಿ, ಅಧಿಷ್ಠಾನಕ್ಕೆ ಅಧ್ಯಾಸಕ್ಕೆ ಸಂಬಂಧವಿದೆ. ಓ ವಿಚಿತ್ರ ನೋಡಿ. ಅಧ್ಯಸ್ಥಕ್ಕೆ ಅಧಿಷ್ಠಾನಕ್ಕೆ ಸಂಬಂಧವಿದೆಯಾ? ಹಾವಿಗೆ ಹಗ್ಗಕ್ಕೆ ಸಂಬಂಧವಿದೆಯಾ? ಹಗ್ಗದ ದೃಷ್ಟಿಗೆ ಹಾವಿಲ್ಲವೇ ಇಲ್ಲ. ಹಾವು ಎಲ್ಲಿದೆಯೋ ಗೊತ್ತಿಲ್ಲ. ಹಾವೆಂಬುದು ಹಗ್ಗದ ದೃಷ್ಟಿಗೆ ಇಲ್ಲವೇ ಇಲ್ಲ. ಇಲ್ಲದ ವಸ್ತುವನ್ನು ಅಂದರೆ ಹಾವೆಂಬುದು ಹಗ್ಗದಲ್ಲಿ ಅಂತರ್ಭಾಗವಾದರೆ ಹೇಳಬಹುದು, ಅಲ್ಲವೇ? ಒಬ್ಬ ಮನುಷ್ಯನು ಅಲ್ಲಿ ನಿಂತಿದ್ದಾನೆ. ಅವನನ್ನು ತೋರಿಸಬೇಕಂದ್ರೆ ಅವರ ಮುಖ ಹೇಗಿದೆ ಹೇಳು. ಅವರಿಗೆ ಉದ್ದವಾದ ಕೂದಲಿದೆ ಅಂದರೆ ಹೇಳು, ಗೊತ್ತಾಗ್ತದೆ. ಏಕೆ? ಕೂದಲು ಅವನಲ್ಲಿವೆ. ಅವನಲ್ಲಿ ಇಲ್ಲದ ವಿಷಯವು ಈ ಗೋಡ ಕುರಿತು ವರ್ಣನೆ ಮಾಡಿದರೆ ಮನುಷ್ಯನಿಗೇನು ಸಂಬಂಧ? ಗೋಡ ಅವರಲ್ಲವೇ ಅಲ್ಲ. ಉದಾಹರಣೆಗೆ ನಟ ಹರಿಶ್ಚಂದ್ರ ಪಾತ್ರ ಧರಿಸುತ್ತಾನೆ. ಹರಿಶ್ಚಂದ್ರ ಅಂತವನು, ರಾಮಚಂದ್ರ ಪಾಸ್ತ ಧರಿಸಿದ್ದ. ಓ ರಾಮಚಂದ್ರ ಇಷ್ಟು ದೊಡ್ಡವನು, ಪಿತೃ ಆಜ್ಞೆ ಪಾಲನ ಮಾಡಿದ ಎಂದು ರಾಮಚಂದ್ರನ ಗುಣಗಳು ವರ್ಣನ ಮಾಡಿದ್ದರೆ ನಟ ಗೊತ್ತಾಗ್ತಾನ? ರಾಮಚಂದ್ರ ನಟನಲ್ಲಿ ಅಧ್ಯಾರೋಪಿತ ರಾಮಚಂದ್ರನ ಗುಣಗಳು ವರ್ಣನ ಮಾಡಿದ್ದರೆ, ಅಧ್ಯಾರೋಪಿತ ಹರಿಶ್ಚಂದ್ರನ ಗುಣಗಳು ವರ್ಣನ ಮಾಡಿದ್ದರೆ ನಟ ಗೊತ್ತಾಗ್ತಾನ? ಏಕೆ? ಹರಿಶ್ಚಂದ್ರನಿಗೆ ನಟಗೆ ಸಂಬಂಧವೇ ಇಲ್ಲ, ರಾಮಚಂದ್ರನಿಗೆ ನಟನಿಗೆ ಸಂಬಂಧವೇ ಇಲ್ಲ. ಏಕೆ? ನೀವು ಅಧ್ಯಾರೋಪಿತ ಗುಣವನ್ನೇ ವರ್ಣನ ಮಾಡಿದ್ದರೆ ನೀವೇನು ಹೇಳಿದ್ದೀರಿ? ಗುರುಗಳೇನು ಹೇಳಿದ? ಅಧ್ಯಾರೋಪಿತ ಗುಣಗಳಿಂದ ಜ್ಞಾನಂ, ಆನಂದಂ, ಆತ್ಮ, ಬ್ರಹ್ಮ ಮುಂತಾದ ವಿಧಿಮುಖ ಮಾತುಗಳು, ಪಾಸಿಟಿವ್ ಟರ್ಮ್ಸ್, ಪಾಸಿಟಿವ್ ಶಬ್ದಗಳು ಅಧ್ಯಾರೋಪಿತ ಗುಣಗಳಿಂದ ಬ್ರಹ್ಮವನ್ನು ತಿಳಿಸುತ್ತವೆ. ಅಧ್ಯಾರೋಪಿತವೇ ಸುಳ್ಳು, ಕಲ್ಪಿತ. ಆ ಕಲ್ಪಿತಕ್ಕೆ ನಿಜವಾದ ವಸ್ತುವಿಗೆ ಸಂಬಂಧವೇ ಇಲ್ಲ. ಕಲ್ಪಿತ ಗುಣಗಳಿಗೆ ನಿಜವಾದ ಪರಮಾತ್ಮಕ್ಕೆ ಸಂಬಂಧವಿಲ್ಲ. ಏಕೆ? ಅದಕ್ಕೋಸ್ಕರನೇ ಕಲ್ಪಿತ ಹೇಳ್ತೀವಿ. ಅಂದರೆ ನೀವು ಯಾವ ಗುಣವನ್ನು ವರ್ಣಿಸ್ತಾ ಇದ್ದೀರೋ ಆ ಗುಣವು ಆತ್ಮದಲ್ಲಿ ಅಂತರ್ಭಾಗವಾಗಬೇಕು, ಆತ್ಮಕ್ಕೆ ಸಂಬಂಧಪಟ್ಟದ್ದಾಗಬೇಕು. ನೀವು ಅಧ್ಯಾರೋಪಿತ ಗುಣವನ್ನು ಹೇಳಿದ್ದರೆ ಅಧ್ಯಾರೋಪಿತ ಗುಣ ಅವರಿಗಿಲ್ಲವಲ್ಲ, ಅಲ್ಲವೇ? ಅವನು ದಪ್ಪಗಾಗಿದ್ದಾನೆ ಅಂದರೆ ದಪ್ಪ ಗುಣ ಅವರಿಗಿಲ್ಲವೇ ಇಲ್ಲ. ಅವನು ಉದ್ದನಾಗಿದ್ದಾನೆ ಅಂದರೆ ಉದ್ದ ಅಲ್ಲ, ಅವರು ಕುಳ್ಳ ಮನುಷ್ಯ. ಕುಳ್ಳ ಮನುಷ್ಯವನ್ನು ಉದ್ದನಾಗಿದ್ದಾನೆ ಎಂಬುದು ಅಧ್ಯಾರೋಪಿತ. ಅಧ್ಯಾರೋಪಿತ ಉದ್ದ ಗುಣವನ್ನು ಕುಳ್ಳನಿಗೆ ಹೇಳಿಬಿಟ್ರೆ ಅರ್ಥವಾಗ್ತದೆ? ನೀವು ಉದ್ದ ಗುಣ ಕುಳ್ಳನಿಗಿಲ್ಲವೇ ಇಲ್ಲ. ಅವನು ತೆಳ್ಳಗೆ ಇದ್ದಾನೆ, ಅವನು ದಪ್ಪಗಿದ್ದಾನೆ ಎಂಬ ಗುಣ ಅವರಿಗೆ ಹೇಳ್ತೀರಿ. ಅವನಿಗೆ ಕಣ್ಣುಗಳಿವೆ, ಚೆನ್ನಾಗಿ ಕಂಡು ಬರ್ತಾ ಇದೆ. ಅವನು ಕುರುಡ ಎಂದು ಹೇಳಿಬಿಟ್ಟರೆ ಕುರುಡ ಎಂಬ ಗುಣ ಅವರಲ್ಲಿ ಅಧ್ಯಾರೋಪಿತ ಗುಣದಿಂದ ನಿಜವಾದ ಬ್ರಹ್ಮಕ್ಕೆ ಏನು ಕನೆಕ್ಷನ್? ಯಾವ ಸಂಬಂಧವಿಲ್ಲ. ಅದು ಗೊತ್ತಾಗುವುದೇ ಹೇಗೆ? ಗೊತ್ತಾಗಲ್ಲವಲ್ಲ. ಅಧ್ಯಾರೋಪಿತ ಗುಣಗಳಿಂದ ಏನು ಹೇಳಿದ ಗುರುಗಳು? ಆತ್ಮ, ಬ್ರಹ್ಮ ಮುಂತಾದ ಶಬ್ದಗಳು ಅಧ್ಯಾರೋಪಿತ ಗುಣಗಳಿಂದ ಬ್ರಹ್ಮವನ್ನು ತಿಳಿಸುತ್ತವೆ ಎಂದು ಹೇಳಿದ. ಅಧ್ಯಾರೋಪಿತ ಗುಣಗಳು ಆತ್ಮಕ್ಕಿಲ್ಲ, ಆತ್ಮಕ್ಕೆ ಕನೆಕ್ಷನೇ ಇಲ್ಲ. ಅಧ್ಯಾರೋಪಿತ ಗುಣಗಳು ಇಲ್ಲ, ಅವುಗಳ ಸಂಬಂಧವೂ ಇಲ್ಲ. ಹರಿಶ್ಚಂದ್ರನ ಕ್ಯಾರೆಕ್ಟರ್ಗೆ ನಟನಿಗೆ ಏನು ಸಂಬಂಧ? ಹರಿಶ್ಚಂದ್ರ ಯಾವಾಗಲೂ ಇದ್ದ ತ್ರೇತಾಯುಗದಲ್ಲಿ, ರಾಮಚಂದ್ರ ತ್ರೇತಾಯುಗದಲ್ಲಿ, ಹರಿಶ್ಚಂದ್ರ ಕೃತಯುಗದಲ್ಲಿ. ಇವನು ಕಲಿಯುಗದಲ್ಲಿದ್ದಾನೆ, ಅವನಿಗೆ ಸಂಬಂಧವೇ ಇಲ್ಲ. ಅವನು ಹರಿಶ್ಚಂದ್ರನ ಹಾಗಿರುತ್ತಾನೆ ಅಂದರೆ ಹರಿಶ್ಚಂದ್ರನ ಹಾಗೆ ಸತ್ಯ ಹೇಳುವುದಾದರೆ ಇವನು ಎಂದು ಗೊತ್ತಾಗ್ತದೆ. ಇವನು ಸುಳ್ಳು ಹೇಳುವವನು, ಅವನು ಸತ್ಯ ಹೇಳುವವನು. ಸತ್ಯ ಹೇಳುವ ಗುಣ ಮೂಲಕ ಸುಳ್ಳು ಹೇಳುವವನನ್ನು ತಿಳಿಸಕ್ಕಾಗುತ್ತದೆ? ಅಪೋಸಿಟ್ ನೇಚರ್ ಅಲ್ಲವೇ ಅಧ್ಯಾರೋಪಿತ ಗುಣ. ಹರಿಶ್ಚಂದ್ರ ಸತ್ಯ ಹೇಳ್ತಾನೆ, ಇವನೇನು ಸುಳ್ಳು ಹೇಳುವವನು. ರಾಮಚಂದ್ರ ತ್ಯಾಗ ಮಾಡಿದ, ಇವನೇನು ಸ್ವಾರ್ಥಪರ, ಇನ್ನೊಬ್ಬರದೇ ದೋಚಿಕೊಂಡು ಬಂದ. ರಾಮಚಂದ್ರನ ಮೂಲಕ, ತ್ಯಾಗಿ ಮೂಲಕ ಸ್ವಾರ್ಥಪರನನ್ನು ಹೇಳಕ್ಕಾಗ್ತದೆ? ತ್ಯಾಗ ಎನ್ನುವುದು ಸುಮ್ಮನೆ ಅಧ್ಯಾರೋಪಿತ ಗುಣ. ಅಧ್ಯಾರೋಪಿತ ಗುಣದಿಂದ ಅಪೋಸಿಟ್ ಸ್ವಭಾವವನ್ನು ತಿಳಿಸುವುದು ಹೇಗೆ? ಕನೆಕ್ಷನೇ ಇಲ್ಲ, ಅಲ್ಲವೇ? ನೈವ ಚ ಬೋಧ್ಯತೆ ಕಥಂ ಅವಿದ್ಯಮಾನೇನ ಸಂಬಂಧೇನ. ಅಧ್ಯಾರೋಪಿತ ವಸ್ತುವಿಗೆ ಹಾವಿಗೆ ಹಗ್ಗಕ್ಕೆ ಸಂಬಂಧವೇ ಇಲ್ಲ. ಶಬ್ದ ಬೋಧ್ಯತ್ವ ಸಂಭವ ಐತಿ ನ ವಿಜಾನಾಮ್ಯಹಂ. ಅಂಥದ್ದು ಅಧ್ಯಾರೋಪಿತ ವಸ್ತುವಿಗೆ ನಿಜವಾದ ತತ್ವಕ್ಕೆ ಸಂಬಂಧವಿಲ್ಲ. ಸಂಬಂಧವಿಲ್ಲದ ವಸ್ತು ಮೂಲಕ
ಹೇಗೆ ಹೇಳುವುದು? ಸಂಬಂಧವಿರುವ ವಸ್ತು ಮೂಲಕ ಹೇಳಿ ಒಪ್ಕೊಳ್ತೀವಿ ಅಲ್ಲವೇ? ಅಧ್ಯಾರೋಪಿತ ಹಾವಿಗೆ, ತಪ್ಪಾಗಿ ತಿಳ್ಕೊಂಡ ಹಾವಿಗೆ ಹಗ್ಗಕ್ಕೇನಾದರೂ ಸಂಬಂಧವಾ? ಇಲ್ಲ. ಬರೀ ಇಲ್ಲದಿದ್ದರೆ ಅರ್ಥವಾಗುವುದು ಹೇಗೆ? ನೀವು ಹಾವಿನ ಕುರಿತು ಏನೋ ಹೇಳ್ಕೊಂಡಿದ್ದು ಹಗ್ಗಕ್ಕಿಲ್ಲವೇ ಇಲ್ಲ. ಇಂಪಾಸಿಬಲ್ ಅಲ್ಲವೇ? ಇಲ್ಲೊಂದು ದಾರಿ ಇದೆ, ಆ ಊರು ಬೇರೆ ಕಡೆ ಇದೆ, ಈ ದಾರಿ ನಿಮ್ಮನ್ನು ಬೇರೆ ಮಂಗಳೂರು ಕರ್ಕೊಂಡು ಹೋಗ್ತದೆ, ಬೆಂಗಳೂರಿಗೆ ಹೋಗೋದೇ ಅಲ್ಲ. ಈ ದಾರಿ ಇಲ್ಲೇ ಹಾಸನಕ್ಕೆ ಹೋಗುತ್ತದೆ, ಇಲ್ಲಿಂದ ಈಗ ಇಲ್ಲಿ ಮಂಗಳೂರಿಗೆ ಹೋಗ್ತದೆ, ಬೆಂಗಳೂರಿಗೆ ಹೋಗುವುದೇ ಅಲ್ಲ. ಈ ಹೊಳೆನರಸೀಪುರದಿಂದ ಒಂದು ದಾರಿ, ಅದಕ್ಕೆ ಸಂಬಂಧವಿಲ್ಲದ ದಾರಿಯಿಂದ ಬೆಂಗಳೂರಿನನ್ನು ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಏನಪ್ಪ? ಆ ದಾರಿ ಬೆಂಗಳೂರಿಗೆ ಹೋಗುವುದೇ ಅಲ್ಲ, ಅದು ಈ ಸೈಡ್ ಹೋಗುತ್ತದೆ, ಉಲ್ಟಾ ಸೈಡ್. ಹಾಗೆ ಪರಮಾತ್ಮಕ್ಕೆ ಸಂಬಂಧವಿಲ್ಲ ದಾರಿಯಿಂದ ಪರಮಾತ್ಮಕ್ಕೆ ಕರ್ಕೊಂಡು ಹೋಗೋದಾಗುತ್ತದೆ? ಅದು ಪ್ರಶ್ನೆ, ಶಿಷ್ಯನ ಪ್ರಶ್ನೆ. ಅದರಿಂದ ನೀವು ಅಧ್ಯಾರೋಪಿತ ಗುಣಗಳಿಂದ ಹೇಳಬೇಡಿ, ನೇರಾಗಿರುವ ಗುಣ. ಇವರು ಹೇಳ್ತಾರೆ ನೇರಾಗಿ ಗುಣಗಳಿದ್ದರೆ ಭಾಷೆ ಕೆಲಸ ಮಾಡಲ್ಲ. ನೇರಾಗಿ ಪರಮಾತ್ಮನನ್ನು ವರ್ಣಿಸಕ್ಕಾಗದಿದ್ದರೆ ಅಧ್ಯಾರೋಪಿತ ಗುಣಗಳಿಂದ. ಶಿಷ್ಯ ಹೇಳ್ತಾನೆ ಅಧ್ಯಾರೋಪಿತ ಗುಣಗಳಿಗೆ ಪರಮಾತ್ಮಗೆ ಸಂಬಂಧವೇ ಇಲ್ಲ, ಮತ್ತೆ ಹೇಗೆ? ಪಾಸಿಟಿವ್ ಟರ್ಮ್ಸ್, ವಿಧಿಮುಖ ವಾಕ್ಯಗಳಾದರೂ ಹೇಳುವುದು ಹೇಗೆ? ಅಧ್ಯಾರೋಪಿತ ಗುಣಗಳು ಅಧ್ಯಾರೋಪಿದ್ದು ಇಲ್ಲವೇ ಅಲ್ವಲ್ಲ? ಅಂದರೆ ತತ್ರೋಕ್ತ ಏವ ಪರಿಹಾರ ಮಯ, ಇದಕ್ಕೆ ಪರಿಹಾರವು ಮುಂಚೆ ಹೇಳಾಯಿತು, ಅದು ಹೇಳ್ತೀನಿ ನೋಡು. ಗುರುಗಳು ಹೇಳ್ತಾ ಇದ್ದಾರೆ, ಅತ್ರೋಕ್ತ ಏವ ಪರಿಹಾರೋಮಯ ತತ್ವಮಸಿ ಇತ್ಯಾದಿ ವಾಕ್ಯೈರಪಿ. ತತ್ವಮಸಿ ವಾಕ್ಯಗಳಾದರೂ ಕಲ್ಪಿತಾರ್ಥ ಪ್ರತಿಷೇಧೇನೈವ ಬೋಧ್ಯತೆ. ಈ ಪಾಸಿಟಿವ್ ವಾಕ್ಯಗಳಾದರೂ ಅಧ್ಯಾರೋಪಿತ ಗುಣಗಳನ್ನು ತೆಗೆಯುವುದ ಮೂಲಕವೇ. ಅಧ್ಯಾರೋಪಿತ ಗುಣಗಳನ್ನು, ಅಧ್ಯಾರೋಪಿತವನ್ನು ತೆಗೆಯುವುದೇ ಅಷ್ಟೇ. ಅಧ್ಯಾರೋಪವೇ ಅಡ್ಡಿ. ಇದಕ್ಕೆ ಕಾರಣ ಮುಂದೆ ಹೇಳಿದ್ದೇವೆ. ಬ್ರಹ್ಮ ಸ್ವಯಂ ಸಿದ್ಧ ಅಪ್ಪ, ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕಾಗಿಲ್ಲ. ಇದು ಒಂದೇ ನೋಡಿ, ಇದು ಒಳ್ಳೆಯ ಮಾತು. ಅಧ್ಯಾರೋಪಿತ ವಸ್ತುವಿನಿಂದ ಹೇಳಕ್ಕಾಗಲ್ಲ. ಅಧ್ಯಾರೋಪಿತ ಹಾವುಗೆ ಹಗ್ಗಕ್ಕೆ ಸಂಬಂಧವಿಲ್ಲ, ನಿಜ. ಸಂಬಂಧವಿಲ್ಲದಿದ್ದರೂ ಪರವಾಗಿಲ್ಲ, ಹಾವನ್ನು ತೆಗೆದು ಬಿಡು. ಹಾವನ್ನು ತೆಗೆದು ಬಿಟ್ಟರೆ ಹಗ್ಗ ತಾನೇ ಗೊತ್ತಾಗ್ತದೆ. ಏಕೆ? ತಾನೇ ತಾನು, ಹಗ್ಗ ತಾನೇ ತಾನು ಅಂದ್ರೆ ಆತ್ಮಸ್ವರೂಪ ಸ್ವಯಂ ಪ್ರಕಾಶ. ಸ್ವಯಂ ಪ್ರಕಾಶ ವಸ್ತುವು ಸುಪ್ರಸಿದ್ಧ. ಹಿಂದಿನ ಉತ್ತರದಲ್ಲಿ ಹೇಳಿದ್ದೀವಿ ನೋಡಿ, ಆತ್ಮ ಸುಪ್ರಸಿದ್ಧ. ಆತ್ಮ ಸ್ವಯಂ ಸಿದ್ಧ ಸುಪ್ರಸಿದ್ಧವಾಗುವುದರಿಂದ ಅದರ ಕುರಿತು ಮತ್ತೆ ಹೇಳಬೇಕಾಗಿಲ್ಲ. ಅಡ್ಡಿ ಎಲ್ಲಿದೆಯೋ ನಿಮ್ಮ ದೃಷ್ಟಿಯನ್ನು ಪಕ್ಕಕ್ಕೆ ಜಾರಿಸುತ್ತಾ ಇದೆ. ನಮ್ಮ ದೃಷ್ಟಿಯನ್ನು ಅನಾತ್ಮ ಏನು ಮಾಡ್ತಾ ಇದೆ? ಪಕ್ಕಕ್ಕೂ ಜಾರಿಸುತ್ತಾ ಇದೆ. ಅಬ್ಬಾ, ಈ ಸೆಲ್ ಫೋನು ಪ್ರಾಬ್ಲಮ್. ರಾಮನೇನೋ ಎಷ್ಟು ಸಲ ಹೇಳಿದ್ದರೂ ಅವ್ರೇನು ಮಾತಾಡೋದೇ ಅಲ್ಲ. ರಾಮ ಇಸ್ ಬ್ಯುಸಿ ಆಗಿದ್ದಾನೆ. ಇದು ಏನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಇನ್ನೊಬ್ಬರು ಯಾರನ್ನು ಕೇಳಬೇಕು. ಇವಾಗ ಮತ್ತೆ 100% ಆಯಿತು. ಇದು ಯಾವ ಕ್ಷಣವೋ ನಿಂತು ಹೋಗ್ತದೆ. ನಾನು ನೋಡ್ತೀನಿ. ನಿಂತು ಹೋದರೆ ಮತ್ತೆ ನೆಟ್ವರ್ಕ್ ಬದಲಾಯಿಸಿ ನೋಡ್ತೀನಿ. ಅದೇನು? ಕಲ್ಪಿತಾರ್ಥ ಪ್ರತಿಷೇಧೇನ ಇವ ಬೋಧ್ಯತೆ ಪರಮಾರ್ಥ ವಸ್ತು. ಹೇಗೆ? ರಜ್ಜುರೇವಾಯಂ ಸರ್ಪ ಇತಿವತ್. ಸರ್ಪ ಕಲ್ಪಿತವಾಗಿದ್ದರು. ಒಂದು ನೋಡಿ, ಇಂಟ್ರೆಸ್ಟಿಂಗ್ ಮಾತು. ಸರ್ಪ, ಹಾವು ಹಗ್ಗದಲ್ಲಿ ಕಲ್ಪಿತ. ಕಲ್ಪಿತ ಅಂದ್ರೆ ಅರ್ಥವೇನು? ಹಾವು ನಮಗೆ ತೋರುವ ಹಾವು ಓಂ, ಈ ನೆಟ್ವರ್ಕ್ ಮುಗಿಯಿತು. ಇನ್ನೊಂದು ನೆಟ್ವರ್ಕ್ ಕನೆಕ್ಷನ್ ಮಾಡ್ತಾ ಇದ್ದೀನಿ, ನೋಡೋಣ. ಆಯ್ತಾ? ಕನೆಕ್ಷನ್ ಬಂತಾ? ಬಂದಿಲ್ಲ.
ಆಯ್ತು, ಈಗ ಈಗ ಕಂಡು ಬರ್ತಾ ಇದೆ ಅಲ್ಲವೇ? ಓಕೆ, ಇದು ಇನ್ನೊಂದು ನೆಟ್ವರ್ಕ್ ಬದಲಾಯಿಸಿದ್ದೇನೆ. ಜಸ್ಟ್ ಒಂದು 5 ನಿಮಿಷ ಇದೆ. ಈ 5 ನಿಮಿಷದಲ್ಲಿ ಹೇಳ್ತೀನಿ ನೋಡಿ. ಹಾವಿಗೆ ಸಂಬಂಧವಿಲ್ಲ. ಏಕೆ? ಹಾವು ಅಧ್ಯಸ್ಥ ಹಾವಿಗೆ ಅಧ್ಯಸ್ಥ ಹಾವು ಹಗ್ಗಕ್ಕೆ ಸಂಬಂಧವಿಲ್ಲದ ಹಾವಿನಿಂದ ಹಗ್ಗಕ್ಕೆ ಹೇಗೆ ಕನೆಕ್ಟ್ ಮಾಡ್ತೀರಿ? ಅದು ಪ್ರಶ್ನೆ ಅಲ್ಲವೇ? ಪ್ರಶ್ನೆ ಒಳ್ಳೆಯದೇ ಪ್ರಶ್ನೆ. ಅದಕ್ಕೆ ಉತ್ತರ ಏನ್ ಹೇಳ್ತಾರ ಗೊತ್ತಾ? ಹಾವು ಹಗ್ಗಕ್ಕೆ ಸಂಬಂಧವು ಮಿಚ್ಚ ಆದರೂ ಆ ಮಿಚ್ಚ ಆಗುವುದೇ ಸಂಬಂಧ ಆಗಿಬಿಟ್ಟಿತು. ಅಯ್ಯೋ, ಅದು ಹೇಗೆ? ಬಿಕಾಸ್ ಮಿಚ್ಚ ಹಾವು ಅಂದ್ರೆ ಕಲ್ಪಿತ ಹಾವು ಹಗ್ಗವನ್ನು ನಮಗೆ ಹಗ್ಗದಿಂದ ನಮ್ಮ ದೃಷ್ಟಿಯನ್ನು ಪಕ್ಕಕ್ಕೆ ತಿರುಗಿಸುತ್ತಾ ಇದೆ ಅಲ್ಲವೇ? ಹಗ್ಗವನ್ನು ನೇರಾಗಿ ನೋಡುವುದು, ಹಗ್ಗ ನಮ್ಮ ಎದುರಾಗೇ ಇದೆ. ನೇರಾಗಿರುವ ಹಗ್ಗಕ್ಕೆ ತಾನು ಮಧ್ಯದಲ್ಲಿ ಬಂದು ಅಡ್ಡಿಯಾಯಿತು ಅಲ್ಲವೇ? ತಪ್ಪು ನಿಜವಾಗಿರುವ ಹಗ್ಗವನ್ನು ತಿಳಿಯದೇ ಆಗುವಂತ ಹಾವು ಬಂದು ಅಡ್ಡಿಯಾಯಿತು. ಆ ಹಡ್ಡಿ ತಪ್ಪುಕೊಳ್ತದೆ ಅಷ್ಟೇ, ತಪ್ಪಾಗಿ ಬಿಡ್ತದೆ, ಹಡ್ಡಿ ಬಿಟ್ಟು ಹೋಗ್ತದೆ ಅಷ್ಟೇ. ಅಂದರೆ ಹಗ್ಗದ ಸ್ಥಾನದಲ್ಲಿ ತಾನು ಕುಳಿತು ಬಂದಿದೆ. ತಾನು ಕುಳಿತಿದ್ದು ತಾನು ಪಕ್ಕಕ್ಕೆ ಹೋಗುವುದಾದರೆ ಸಾಕು ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಹಾವು ಹಗ್ಗವನ್ನು ತಿಳಿಸುತ್ತದೆ. ಹೇಗೆ ತಿಳಿಸುತ್ತದೆ? ತಾನು ಬಿದ್ದು ಹೋಗಿ ತಿಳಿಸುತ್ತದೆ. ಇಂಟ್ರೆಸ್ಟಿಂಗ್ ಅಲ್ಲವೇ? ಒಬ್ಬ ಮನುಷ್ಯ, ಇನ್ನೊಂದು ಉದಾಹರಣೆ ಹೇಳ್ತಾನೆ. ಒಂದು ನೋಡುವಕ್ಕಿರುವಾಗ ಒಬ್ಬ ಮನುಷ್ಯ ಮಧ್ಯದಲ್ಲಿ ಅಡ್ಡಿ ಇದ್ದಾನೆ. ಅವನು ಹೇಳ್ತಾನೆ, ಹೌದಪ್ಪ, ನಾನೇನಾದರೂ ಸಹಾಯ ಮಾಡಲಾ? ಅದು ನನ್ ಕಂಡು ಬರ್ತಾ ಇಲ್ಲಪ್ಪ, ನೀವೇಕೆ ಅಡ್ಡಿ ಆಗ್ತಾ ಇದ್ದೀವಿ ಎಂದು ಅವರನ್ನು ಹೇಳಿದ. ಅವ್ರು ಬಂದು ಎದುರಾಗಿ ನಿಂತಿದ್ದಾನೆ ಅಡ್ಡಿಯಾಗಿ. ಉದಾಹರಣೆ ಹೇಳ್ತಾ ಇದ್ದೀನಿ ಲೌಕಿಕವಾಗಿ. ಅವನು ಹೇಳಿದ, ಆಯ್ತಪ್ಪ, ನಾನು ಏನು ಮಾಡಲಿ, ನಿಮಗೆ ಹೇಗೆ ಸಹಾಯ ಮಾಡಲಿ? ನೀವು ನೋಡಿ, ನೀವೇನು ಸಹಾಯ ಮಾಡಬೇಕಾಗುತ್ತೆ. ಅವ್ರು ಹೇಳ್ತಾನೆ, ನಾನು ಸಹಾಯ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಬಾ ಎಂದು ಹೇಳಿ. ನೀವು ತೋರಿಸಬೇಕಾಗಿಲ್ಲ, ನಿನ್ನಿಂದ ಆಗಲ್ಲ. ಮತ್ತೆ ನನ್ನ ಸಹಾಯವೇನು? ನೀವು ತಾನೇ ತೋರುವುದಕ್ಕೆ ಅಡ್ಡಿಯಾಗಿದ್ದೀವಿ. ನೀವು ಪಕ್ಕಕ್ಕೆ ಬಿಡು, ನೀವು ಪಕ್ಕಕ್ಕೆ ಹೋಗು, ನೀವು ದಾರಿ ಬಿಡು, ಅಷ್ಟೇ, ಅದೇ ಕಂಡು ಬರ್ತದೆ. ಅಂದರೆ ನೀವಿರುವುದೇ ಅಡ್ಡಿ, ನೀವು ಪಕ್ಕಕ್ಕೆ ಬಿದ್ದು ಹೋದರೆ ಅದೇ ದಾರಿ ಅಲ್ಲವೇ? ಹಾವು ತಾನು ಬಿದ್ದು ಹೋಗಿ ಹಗ್ಗವನ್ನು ತೋರಿಸ್ತಾ ಇದೆ. ಹಾವು ಇದ್ದುಕೊಂಡು ಹಗ್ಗಕ್ಕೆ ಕನೆಕ್ಷನ್ ಮಾಡಲ್ಲ. ಅದು ಪ್ರಶ್ನೆ ನೋಡಿ, ಅದು ಉತ್ತರ. ಹಾವು ತಾನು ಇದ್ದುಕೊಂಡು ಹಗ್ಗಕ್ಕೆ ಕನೆಕ್ಷನ್ ಮಾಡಲ್ಲ. ಹಾವು ತಾನು ಪಕ್ಕಕ್ಕೆ ಹೋಗಿ ಹಗ್ಗವನ್ನು ತಿಳಿಸುತ್ತದೆ ಅಲ್ಲವೇ? ತಾನು ಇದ್ದುಕೊಂಡು ಅಡ್ಡಿ ಮಾಡುತ್ತದೆ, ತಾನು ಪಕ್ಕಕ್ಕೆ ಹೋಗಿ ದಾರಿ ಆಗುತ್ತದೆ ಅಷ್ಟೇ. ಈಗ ಹೇಳ್ತೀವಿ, ಹಾವೇ ದಾರಿ ತೋರಿಸು ಎಂದು ಹೇಳಬಹುದಾ? ಅಲ್ಲ. ಒಬ್ಬನು ಏನು ಹೇಳಿದ, ಯಾವುದೋ ಒಂದು ಚಿನ್ಮಯ ಮಿಷನ್ ಶಾಲೆಗೆ ಹೋದ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಚಿನ್ಮಯ ಮಿಷನ್ ಶಾಲೆಗೆ ಹೋದಾಗ ಅಲ್ಲಿಯವರೆಗೆ ಶ್ಲೋಕಗಳು ಹೇಳಿದ್ದಾರೆ, ಕಥೆಗಳು, ಪುರಾಣ ಕಥೆಗಳು, ಭಗವದ್ಗೀತಾ ಏನೇನೋ ಹೇಳ್ಕೊಟ್ಟರು. ನಾನು ಹೇಳಿದ್ದೀನಿ, ಅಬ್ಬಾ, ಇವರು ಹುಡುಗರಿಗೆ ಚೆನ್ನಾಗಿ ಬಂದಿದೆ, ಎಲ್ಲ ಕಲ್ತ್ಕೊಂಡ್ರೆ. ಯಾರು ಹೇಳಿದರು? ಇವರು ಶಾಲೆಯಲ್ಲಿ ಹೇಳ್ತಾರೆ. ಅಮ್ಮೋ, ಶಾಲೆನ ಯಾವ ಶಾಲೆ? ಚಿನ್ಮಯ ಮಿಷನ್ ಶಾಲೆ ಅಂತ ಹೇಳಿ. ಒಳ್ಳೆಯದು. ನಾನು ಹೇಳಿದ್ದೀನಿ, ಇವೆಲ್ಲ ಎಲ್ಲರೂ ಬೇರೆ ಹುಡುಗರೆಲ್ಲ ಬೇರೆ ಇಂಗ್ಲಿಷ್ ಮೀಡಿಯಂ ಏನೇನೋ ಏದೋ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಿಗೆ ಓದ್ತಾ ಇದ್ದಾರೆ. ಅವರೆಲ್ಲ ಅಲ್ಲಿ ಓದಿದ್ದರೆ ಈ ಹುಡುಗ ಮಾತ್ರ ಇಲ್ಲೇಕೆ ಬಂದ ಎಂದು ಹೇಳಿದ್ರು. ಯಾರು ತೋರಿಸಿದ್ದಾರೆ? ನೀವು ಚಿನ್ಮಯ ಮಿಷನ್ ಶಾಲೆಗೆ ಹೋಗಬೇಕು, ಇಲ್ಲಿ ಎಲ್ಲ ಚೆನ್ನಾಗಿ ಶ್ಲೋಕಗಳು ಹೇಳ್ಕೊಡ್ತಾರೆ ಎಂದು ನಿಮಗೆ ಹೇಗೆ ಗೊತ್ತಾಯ್ತು? ಯಾರು ದಾರಿ ತೋರಿಸಿದ್ದಾರೆ ಎಂದು ಹೇಳಿ. ನಿಮ್ಗೆ ಗೊತ್ತಾ ಯಾರು ಹೇಳಿದ್ರು? ಅವರ ಕಾರಣ, ಒಳ್ಳೆ ಕಾರಣ ಹೇಳಿದ್ದ ಅವರು. ನಾವೆಲ್ಲರೂ, ಅವ್ರು ಹೇಳ್ತಾನೆ, ಎಲ್ಲಾ ಮಕ್ಕಳಿಗೆ ಅದೇ ಕ್ರಿಶ್ಚಿಯನ್ ಮಿಷನರಿ ಶಾಲೆಗೆ ಅಪ್ಲೈ ಮಾಡಿದ್ದೇವೆ. ಆದರೆ ಆ ಕೆಲವರಿಗೆ ಅಡ್ಮಿಷನ್ ಸಿಕ್ಕಿತು, ಮಿಕ್ಕ ಜನರಿಗೆ ಅಡ್ಮಿಷನ್ ಕೊಡದೇ ಇರುವುದರಿಂದ ಅವರು ಇಲ್ಲಿಗೆ ದಾರಿ ತೋರಿಸಿದಂತೆ ಆಯಿತು ಎಂದು ಹೇಳಿದರು. ನಿಮಗೆ ಮಿಕ್ಕ ಜನರಿಗೆ ಅಡ್ಮಿಷನ್ ಇಲ್ಲ ಎಂದು ಅವರು ಬಿಸಾಕಿದ್ದಾರೆ. ದೇ ರಿಜೆಕ್ಟೆಡ್ ದೆಮ್. ಅಡ್ಮಿಷನ್ ಕೊಡದೇ ಇರುವುದರಿಂದ ಅವರು ಬೇರೆ ಹುಡುಕಬೇಕಾಯಿತು, ಅದರಿಂದ ಇಲ್ಲಿಗೆ ಬಂದರು. ಹಾಗೆ ಇದು ನೋಡಿ, ಅವ್ರೇನು ಹೇಳ್ತಾನೆ ಗೊತ್ತಾ? ಆ ಕ್ರಿಶ್ಚಿಯನ್ ಮಿಷನರಿ ಅವರೇ ಈ ಶಾಲೆಗೆ ದಾರಿ ತೋರಿಸಿದ್ದಾರೆ ಎಂದು. ನಾನು ಹೇಳಿದ್ದೀನಿ, ಕ್ರಿಶ್ಚಿಯನ್ ಮಿಷನರಿ ಅವರು ಚಿನ್ಮಯ ಮಿಷನ್ ಶಾಲೆಗೆ ಹೋಗುವೆಂದು ರೆಕಮೆಂಡ್ ಮಾಡ್ತಾರಾ ಅಂದ್ರೆ, ಆಗಲ್ಲ ಸ್ವಾಮೀಜಿ, ಅವರು ಅಡ್ಮಿಷನ್ ಕೊಟ್ಟಿಲ್ಲ, ಅವರು ಇಲ್ಲಿಗೆ ದಾರಿ ತೋರಿಸಿದಂತೆ ಆಯಿತು. ಹಾಗೆ ನೋಡಿದ, ಪಾಸಿಟಿವ್ ಆಗಿ ತೋರಿಸ್ತಾ ಇಲ್ಲ, ತಾನು ಅಡ್ಮಿಷನ್ ಕೊಡದೇ ಇರುವುದರಿಂದ ಇಲ್ಲಿಗೆ ದಾರಿ ಆಯಿತು, ಆಟೋಮೆಟಿಕ್ ಆಯಿತು ದಾರಿ ಅಲ್ಲವೇ? ಹಾಗೆ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಅಡ್ಮಿಷನ್ ಸಿಗಲಿಲ್ಲ, ಯಾವ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗಲಿಲ್ಲ. ಕೊನೆಗೆ ಏನು ಬಂದ? ಅವರು ಗುರುಕುಲಕ್ಕೆ ಬಂದು ಶಾಸ್ತ್ರ ಓದಿಕೊಂಡ, ವೇದ. ನಾನು ಹೇಳಿದ್ದೀನಿ, ನಿಮಗೆ ವೇದ ಓದಬೇಕೆಂದು ಯಾರ ಐಡಿಯಾ ಕೊಟ್ಟರಪ್ಪ? ಇಲ್ಲಿ ಅಪ್ಪ ಕಳಿಸಿದ್ದಾರ ಏರು ಅಂದ್ರೆ ಅವ್ರು ಏನು ಮಾತಾಡಲ್ಲ. ಮತ್ತೆ ಕೇಳಿದರೆ ಎಲ್ಲಿ ಅಡ್ಮಿಷನ್ ಸಿಗಲಿಲ್ಲ, ಅದರಿಂದ ಇಲ್ಲಿಗೆ ಬಂದುಬಿಟ್ಟೆ. ನಾನು ಹೇಳಿದ್ದೀನಿ, ಯಾರು ಅಡ್ಮಿಷನ್ ನಿನಗೆ ಕೊಡಲಿಲ್ಲವೋ, ಯಾರು ನಿನ್ನನ್ನು ರಿಜೆಕ್ಟ್ ಮಾಡಿದ್ದಾರೋ ಅವ್ರ ಪುಣ್ಯಾತ್ಮರು, ಏಕೆ ನಿನ್ನನ್ನು ಗುರುಕುಲಕ್ಕೆ ಕಳಿಸಿದ. ಹಾಗೆ ಹಾವು ತಾನು ಇದ್ದುಕೊಂಡು ಹಗ್ಗಕ್ಕೆ ಕನೆಕ್ಟ್ ಆಗಿ ಹಗ್ಗವನ್ನು ತಿಳಿಸುತ್ತಾ ಇಲ್ಲ. ತಾನೇ ಪಕ್ಕಕ್ಕೆ ಹೋದರೆ
ಹಗ್ಗ ತಾನೇ ಕಂಡು ಬರುವುದು ಶುರುವಾಯಿತು. ಹಾಗೆ ಮಿಥ್ಯ ಎಂಬುದು ಸತ್ಯಕ್ಕೆ ದಾರಿ ಆಗುತ್ತದೆ. ಮಿಥ್ಯ ಸತ್ಯಕ್ಕೆ ದಾರಿ ಹೇಗೆ ಆಗುತ್ತದೆ ಅಂದ್ರೆ ಮಿಥ್ಯ ಪಕ್ಕಕ್ಕೆ ಹೋಗಿಬಿಟ್ಟರೆ, ಜಾರಿ ಹೋದರೆ ಸಾಕು, ಸತ್ಯ ತಾನೇ ಕಂಡು ಬರುತ್ತದೆ. ಈ ರೂಪವಾಗಿ ಮಿಥ್ಯೆಯು ಪಕ್ಕಕ್ಕೂ ಹೋಗಿ ಸತ್ಯವನ್ನು ತಿಳಿಸುತ್ತದೆ. ಇದೊಂದು ಇಂಟ್ರೆಸ್ಟಿಂಗ್ ವಿಷಯ. ಆದ್ದರಿಂದ ರಜ್ಜುರೇವಾಯಂ ಸರ್ಪ, ಯಾವುದು ಸರ್ಪ ಆಗಿ ಕಂಡು ಬಂತೋ ಆ ಸರ್ಪವೇ ತಾನು ಬಿದ್ದು ಹೋಗಿ ನಿಮ್ಮ ದೃಷ್ಟಿ ಅಲ್ಲೇ ಇರುವ ಹಾಗೆ. ಅಂದ್ರೆ ಏನು? ಮೊದಲೇನು ಹೇಳ್ತಾನೆ ನೋಡಿ, ಈಗ ಕೈ ಉದಾಹರಣೆ ಹೇಳ್ತೀನಿ ನೋಡಿ. ಇದಿಗೋ ವಸ್ತು ತೋರಿಸ್ತೀನಿ, ಇದಿಗೋ ಕೈ ಹಿಡ್ಕೋ, ಈ ಕೈಯನ್ನೇ ನೋಡ್ತಾ ಇರು. ನೋಡ್ತಾ ಇದೀಯಾ? ನೋಡು, ಈಗ ಈ ಸೈಡು, ಈ ಸೈಡು, ಈ ಸೈಡು, ಈ ಸೈಡು, ಸರಿಯಾಗಿ ನೋಡು. ಕೈ ತೆಗೆದು ಬಿಟ್ಟ. ಈಗ ನೋಡ್ತೀಯಾ? ಕಂಡು ಬರ್ತದೆ ಶಂಕರಾಚಾರ್ಯ ವಿಗ್ರಹ. ಶಂಕರಾಚಾರ್ಯ ವಿಗ್ರಹ ಹೇಗೆ ಕಂಡು ಬಂತು ಅಂದ್ರೆ, ಮೊದಲು ಕೈ ಮೇಲೆ ನಿಮ್ಮ ದೃಷ್ಟಿಯನ್ನು ಹಾಕ್ತೀವಿ, ನಂತರ ಕೈಯ ತೆಗೆದು ಬಿಡ್ತದೆ, ಆಟೋಮೆಟಿಕ್ ಆಗಿ ಅಲ್ಲಿ ಬೀಳುತ್ತದೆ. ಹಾಗೆ ಕೈ ಹೇಗೆ ತೋರಿಸ್ತದೆ? ಕೈ ತೋರಿಸ್ತಾ ಇಲ್ಲ, ಕೈ ಜಾರಿ ಹೋಗಿ ಬಿದ್ದು ಹೋಗಿ ತೋರಿಸ್ತಾ ಇದೆ. ಹಾಗೆ ಹಾವು ಬಿದ್ದು ಹೋಗಿ ನಿಮ್ಮ ದೃಷ್ಟಿಯನ್ನು ಹಗ್ಗ ಕಡೆಗೆ ತಿರುಗಿಸಿ ತೋರಿಸ್ತಾ ಇದೆ. ಹಾಗೆ ಮಿಥ್ಯಾ ವಸ್ತುವಾದರೂ ಸತ್ಯದ ಕಡೆಗೆ ಹೇಗೆ ತಿರುಗಿಸುತ್ತದೆ? ಮಿಥ್ಯಕ್ಕೆ ಸತ್ಯಕ್ಕೆ ಸಂಬಂಧವಿಲ್ಲ ಅಂದರೆ ಇಲ್ಲ, ಆದರೂ ತಿಳಿಸುತ್ತದೆ. ಏಕೆ? ನಿಮ್ಮ ದೃಷ್ಟಿಯನ್ನು ಏಕೆಂದ್ರೆ ಸತ್ಯದ ಕಡೆಗೆ ತಿರುಗಿಸುತ್ತಾ ಇದೆ. ಸತ್ಯದ ಕಡೆಗೆ ಹೇಗೆ ತಿರುಗಿಸುತ್ತದೆ? ಏಕೆಂದರೆ ಸತ್ಯದ ಸ್ಥಾನದಲ್ಲಿ ಮಿಥ್ಯ ಕುಳಿತಿದೆ. ಮಿಥ್ಯ ಅಂದ್ರೆ ಏನು? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಎಲ್ಲಿರುತ್ತದೆ? ಸತ್ಯದ ಸ್ಥಾನದಲ್ಲಿ ಕುಳಿತುಕೊಂಡು ಸತ್ಯಕ್ಕೆ ಅಡ್ಡಿ ಆಗ್ತಾ ಇದೆ ಅಲ್ಲವೇ? ಸತ್ಯಕ್ಕೆ ಅಡ್ಡಿಯಾಗುವುದೇ ಸತ್ಯದ ಸ್ಥಾನದಲ್ಲಿ ಕುಳಿತಿರುವುದು. ಸತ್ಯಕ್ಕೆ ಅಡ್ಡಿಯಾಗುವುದರಿಂದ ಆ ಅಡ್ಡಿ ಬಿಟ್ಟರೆ ಸತ್ಯವೇ ನೇರಾಗಿ. ಆ ತರಹ ತಿಳಿಸುತ್ತದೆ. ರಜ್ಜುರೇವಾಯಂ ಸರ್ಪ ಇತಿ. ಇದಕ್ಕೆ ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ ವಾಕ್ಯ ಇದೆ ನೋಡಿ. ಲಕ್ಷಣಂ ಸರ್ಪವದ್ರಜ್ವಾಹ ಪ್ರತೀಚಸ್ಯಾದಹಂ ತಥಾ. ಹಾವೇ ಹಗ್ಗಕ್ಕೆ ಲಕ್ಷಣವಾಗುತ್ತದೆ. ಲಕ್ಷಣ ಅಂದ್ರೆ ಪಾಯಿಂಟರ್. ಪಾಯಿಂಟರ್ ಅಂದ್ರೆ ಸೂಚನೆ ಮಾಡುವುದು. ಹಾವು ಹಗ್ಗಕ್ಕೆ ಪಾಯಿಂಟರ್ ಹೇಗಾಗುತ್ತದೋ ಈ ಅಹಂ 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 ಎಂದು ಅಹಂ ಬುದ್ಧಿ ಇದೆ ನೋಡಿ. ಈ ಅಹಂ ಬುದ್ಧಿ ಏನು ಮಾಡುತ್ತದೆ? ನಿಮ್ಮ ದೃಷ್ಟಿಯನ್ನು ಅನಾತ್ಮದಿಂದ ತಿರುಗಿಸಿ ಈ ಕಡೆ ನೋಡು, ಈ ಕಡೆ ನೋಡು ಹೋಗಿ ಹೋಗಿ ತಾನೇ ಬಿದ್ದು ಹೋಗುತ್ತದೆ. ಬಿದ್ದು ಹೋದರೆ ಅಹಂ ಪ್ರತ್ಯಯ ಅಹಂ ಬ್ರಹ್ಮಾಸ್ಮಿ, ನಾನು ಕಡೆಗೆ ತಿರುಗು. ನಾನು ಅಂದ್ರೆ ಯಾರು? ಪ್ರತ್ಯಗಾತ್ಮ. ನಾನು ಎಂಬ ಮಾತು ಅಹಂ ಬುದ್ಧಿ ಏನು ಮಾಡ್ತದೆ? ಅಹಂ ಬುದ್ಧಿ ಪ್ರತ್ಯಗಾತ್ಮನನ್ನೇ ಪ್ರತ್ಯಗಾತ್ಮ ಕಡೆಗೆ ನಿನ್ನನ್ನು ತಿರುಗಿಸುತ್ತದೆ. ಇದಂ ಪ್ರತ್ಯಯದಿಂದ ಅಂದ್ರೆ ಅರ್ಥವೇನು? ಅನಾತ್ಮ ಕಡೆಯಿಂದ ಅಂತರ್ಮುಖ ಮಾಡ್ತದೆ, ಈ ಕಡೆಗೆ ತಿರುಗಿಸುತ್ತದೆ. ಈ ಕಡೆ ತಿರುಗಿಸಿದ ನಂತರ ಈಗ ಅಹಂ ಬಿದ್ದು ಹೋಗ್ತದೆ, ಉಳಿಯುವುದು ಆತ್ಮ. ಹಾಗೆ ಲಕ್ಷಣಂ ಸರ್ಪವದ್ರಜ್ವಾಹ ಪ್ರತೀಚಸ್ಯಾದಹಂ ಅಹಂ ತಥಾ. ಅಹಂ ಬುದ್ಧಿ ಪ್ರತ್ಯಗಾತ್ಮಕಿ ಏನಾಗ್ತದೆ? ನಿಮ್ಮ ಅಟೆನ್ಷನ್ ಆ ಕಡೆಗೆ ತಿರುಗಿಸುವುದಾಗುತ್ತದೆ. ಅಹಂ ಪ್ರತ್ಯಯ. ಅಹಂ ಪ್ರತ್ಯಯ ಪ್ರತ್ಯಗಾತ್ಮ ಕಡೆಗೆ ತಿರುಗಿಸುತ್ತದೆ. ಪರಾಗಾತ್ಮವನ್ನು ಬಿಡಿಸಿ ಪ್ರತ್ಯಕ್ ಕಡೆಗೆ ತಿರುಗಿಸುತ್ತದೆ. ಪ್ರತ್ಯಕ್ ಅಂದ್ರೆ ಆಂತರಿಕ, ಇನ್ವರ್ಡ್ನೆಸ್ಗೆ ಸಹಾಯಕವಾಗುತ್ತದೆ ಅಹಂ ಪ್ರತ್ಯಯ. ತದ್ಬಾಧೇನ ಇವ ವಾಕ್ಯಾರ್ಥಂ. ಅಂತಃ ಅಂದ್ರೆ ಆಂತರಿಕವಾಗಿ ತಿರುಗಿಸಿದಾಗ ಅಹಂ ಬುದ್ಧಿ ಹೋಗುತ್ತದೆ. ಹೋದಾಗ ನೀವೆಲ್ಲಿ ಉಳಿಯುತ್ತೀರಿ? ಸಾಕ್ಷ್ಯದಲ್ಲಿ ನಿಂತು ಬಿಡ್ತೀರಿ. ಹಾಗೆ ತದ್ಬಾಧೇನ ಇವ ವಾಕ್ಯಾರ್ಥಂ. ತದ್ಬಾಧ ಅಂದ್ರೇನು? ಅಹಂ ಅಂತರಾತ್ಮ ಕಡೆಗೆ ತಿರುಗಿಸುತ್ತದೆ, ತಾನು ಬಿದ್ದು ಹೋಗುತ್ತದೆ. ಎರಡು ಅಂಶಗಳು. ಅಂತರಾತ್ಮ ಕಡೆಗೆ ತಿರುಗಿಸುವುದು, ತಾನು ಪಕ್ಕಕ್ಕೆ ಹೋಗುವುದು, ತಾನು ಜಾರಿ ಹೋಗುವುದಷ್ಟೇ, ತಾನು ಇಲ್ಲದೆ ಆಗುವುದು. ವಾಕ್ಯಾರ್ಥಂ ವೇತ್ತಿ ಸೋಪಿ ತದಾಶ್ರಯಾತ್. ಹೀಗೆ ಅಹಂ ಪ್ರತ್ಯಯವೇ ಅಹಂ ಪ್ರತ್ಯಯವಲ್ಲದ ಸಾಕ್ಷಿಗೆ ಸಾಧನವಾಗುತ್ತದೆ ನೋಡಿ. ಹಾವಿನ ಬುದ್ಧಿ ಹಾವಲ್ಲದ ಹಗ್ಗಕ್ಕೆ ದಾರಿಯಾಗುತ್ತದೆ. ಹಾವೆಂಬ ತಪ್ಪು ಬುದ್ಧಿ, ಮತ್ತೊಂದ್ಸಲ ಹೇಳ್ತೀನಿ ನೋಡಿ, ಹಾವೆಂಬ ತಪ್ಪು ಬುದ್ಧಿ ಹಾವಲ್ಲದ ಹಗ್ಗಕ್ಕೆ ದಾರಿಯಾಗುತ್ತದೆ. ಹಾವೆಂಬ ತಪ್ಪು ಬುದ್ಧಿ ಹಾವಿನ ಕಡೆಗೆ ನಿನ್ನನ್ನು ತಿರುಗಿಸಿ, ಹಗ್ಗ ಕಡೆಗೆ ತಿರುಗಿಸಿ ಹಾವು ಪಕ್ಕಕ್ಕೆ ಹೋಗ್ತದೆ. ಹಾವು ನೋಡು ನೋಡು ನನ್ನನ್ನು ನೋಡೋದು. ಹೌದು, ನನ್ನ ಕಡೆಗೆ ದೃಷ್ಟಿ ಇಟ್ಟಾಗ ನಾನು ಹೋಗುತ್ತದೆ, ನಿಮ್ಮ ದೃಷ್ಟಿ ಹಗ್ಗ ಮೇಲೆ ಬೀಳುತ್ತದೆ. ಹಾಗೆ ಅಹಂ ಎಂಬುದು ಇದಂನಿಂದ ನಾಮರೂಪ ಪ್ರಪಂಚದಿಂದ ನಿನ್ನನ್ನು ತಿರುಗಿಸುತ್ತದೆ. ನಾಮರೂಪ ಪ್ರಪಂಚದಿಂದ ಅಹಂ ಬುದ್ಧಿ ಸಬ್ಜೆಕ್ಟ್ ಸೈಡ್ ಮಾಡುತ್ತದೆ, ಅಂತರ್ಮುಖ ಮಾಡುತ್ತದೆ. ಪ್ರತ್ಯಗಾತ್ಮ ಸೈಡ್ ತಿರುಗಿಸುತ್ತದೆ. ಪ್ರತ್ಯಗಾತ್ಮ ಸೈಡ್ ತಿರುಗಿದ ನಂತರ ಅಹಂ ಪ್ರತ್ಯಯವು ಪರಾಕ್ಕೆ ರಿಲೇಷನ್ ಆಗಿದೆ, ಇದಂ ಪ್ರತ್ಯಯಕ್ಕೆ ರಿಲೇಟೆಡ್. ಆ ಇದಂ ಪ್ರತ್ಯಯ ಸಂಬಂಧ ಹೋದರೆ ಅಹಂ ಪ್ರತ್ಯಯವೂ ಹೋಗಿಬಿಡ್ತದೆ. ನೀವು ಅಂತರ್ಮುಖವಾಗಿ ಪ್ರತ್ಯಗಾತ್ಮ ಸೈಡ್ ತಿರುಗಿದ್ದರೆ ಅನಾತ್ಮ ಸಂಬಂಧ ಹೋಗುತ್ತದೆ. ಅನಾತ್ಮ ಸಂಬಂಧ ಹೋದರೆ ಅಹಂ ಪ್ರತ್ಯಯ ಹೋಗುತ್ತದೆ.
ಏಕೆಂದ್ರೆ ಅಹಂ ಪ್ರತ್ಯಯ ಅನಾತ್ಮ ಸಂಬಂಧದಲ್ಲೇ ಇರುತ್ತದೆ. ಆದ್ದರಿಂದ ಅಹಂ ಅಹಂ ಕಡೆಗೆ ತಿರುಗು. ಅಹಂ ಅಹಂ ಅಂದ್ರೇನು? ಪ್ರತ್ಯಗಾತ್ಮ ಕಡೆಗೆ ತಿರುಗು. ನಿನ್ನನ್ನು ಅಹಂ ಬುದ್ಧಿ ಅಹಂ ಪ್ರತ್ಯಯ ಏನು ಮಾಡುತ್ತದೆ? ಅನಾತ್ಮ ಕಡೆದಿಂದ ಪ್ರತ್ಯಗಾತ್ಮ ಕಡೆಗೆ ತಿರುಗಿಸುತ್ತದೆ. ಪ್ರತ್ಯಗಾತ್ಮ ಕಡೆಗೆ ತಿರುಗಿಸಿದಾಗ ಅನಾತ್ಮ ಹೋಗುತ್ತದೆ. ಅನಾತ್ಮ ಹೋದರೆ ಅನಾತ್ಮ ಸಂಬಂಧದಲ್ಲಿರುವ ಅಹಂ ಪ್ರತ್ಯಯ ಹೋಗ್ತದೆ. ಏಕೆಂದರೆ ಅಹಂ ಪ್ರತ್ಯಯ ಅನಾತ್ಮ ಸಂಬಂಧವಿಲ್ಲದೆ ಬದುಕಲ್ಲ. ಆದರೆ ಅಹಂ ಪ್ರತ್ಯಯ ಅನಾತ್ಮ ಸಂಬಂಧದಿಂದ ಬದುಕುತ್ತದೆ. ಆದರೆ ಅಹಂ ಪ್ರತ್ಯಯವು ಇನ್ನೊಂದು ಉಪಕಾರವೂ ಮಾಡುತ್ತದೆ. ನಿಮ್ಮ ದೃಷ್ಟಿಯನ್ನು ಅಹಂ ಪ್ರತ್ಯಯ ಕಡೆಗೆ ತಿರುಗಿಸು, ಅಂದರೆ ಪ್ರತ್ಯಗಾತ್ಮ ಕಡೆಗೆ. ಪ್ರತ್ಯಗಾತ್ಮ ಕಡೆಗೆ ತಿರುಗಿಸಿದ್ದರೆ ಅನಾತ್ಮ ಬೀಳುತ್ತದೆ. ಅನಾತ್ಮ ಬಿಟ್ಟರೆ ಅಹಂ ಬೀಳುತ್ತದೆ. ಸಾಕ್ಷಿಯಲ್ಲಿ ನಿಂತು ಬಿಡ್ತೀರಿ. ಹೀಗೆ ತದಾಶ್ರಯ. ಇದು ಪ್ರಶ್ನೆ. ಎತ್ತು ಪೃಷ್ಟಂ ತ್ವಯಾ ಕಥಂ ಪುನಃ ಸ್ವಾವಿಧೇಯ ಅಸಂಬದ್ಧಂ. ಈಗ ಇನ್ನೊಂದು ಪ್ರಶ್ನೆ. ಈ ಅಧ್ಯಸ್ಥವಾದ ಅಹಂ ಪ್ರತ್ಯಯಕ್ಕೆ ಆತ್ಮಕ್ಕೆ ಕನೆಕ್ಷನ್ ಇಲ್ಲ. ಏಕೆಂದರೆ ಅಹಂ ಬುದ್ಧಿ ಸಾಕ್ಷಿಯಲ್ಲಿ ಅಧ್ಯಸ್ಥವೇ, ಹಾವೆಂಬುದು ಹಗ್ಗದಲ್ಲಿ ಅಧ್ಯಸ್ಥವೇ. ಅಧ್ಯಸ್ಥ ವಸ್ತುವಿಗೆ ಅಧಿಷ್ಠಾನಕ್ಕೆ ಕನೆಕ್ಷನ್ ಇಲ್ಲ. ಕನೆಕ್ಷನ್ ಇಲ್ಲದಿರುವಾಗ ಅಧ್ಯಸ್ಥ ವಸ್ತುವಿನ ಮೂಲಕ ಹಗ್ಗಕ್ಕೆ ಹೇಗೆ ಕನೆಕ್ಷನ್ ಇಲ್ಲದೆ ಹೇಗೆ ತಿಳಿಸುತ್ತದೆ? ಇದಕ್ಕೆ ಉತ್ತರ ಕೊಡ್ತಾರೆ ನೋಡಿ. ಸ್ವಾಭಿಧೇಯ ಅಸಂಬದ್ಧಾ ಶಬ್ದಾ ಕಥಂ ಅಭಿಧೇಯಂ ಬೋಧಯಂತಿ. ತನ್ನ ಸ್ವರೂಪಕ್ಕೆ ಸಂಬಂಧವಿಲ್ಲದ ಮಾತುಗಳು ಹೇಗೆ ತಿಳಿಸುತ್ತವೆ? ಏಕೆಂದರೆ ಮಾತು ತನ್ನ ಅರ್ಥವನ್ನು ತಿಳಿಸಬೇಕು. ಆ ಅರ್ಥ ಕಡೆಗೆ ಹೋಗುವಾಗ ಮಾತುಗಳೇ ಬಿದ್ದು ಹೋಗ್ತಾ ಇವೆ. ಮಾತು ಅರ್ಥವನ್ನು ತಿಳಿಸುವಕ್ಕೆ ಮುಂಚೆ ಮಾತು ಜಾರಿ ಹೋಗುತ್ತಾ ಇದೆ. ಯಾರೋ ಒಬ್ಬರು ಹೇಳಿದ, ಯಾರು ಅವರ ಹೆಸರು ಹೇಳಿದ, ಅವನ ಹೆಸರು ಮೋಹನ್ ಎಂದು ಹೇಳಿದ. ಮೋಹನ್ ಯಾರು ಎಂದು ನೋಡುವಕ್ಕೆ ಮೋಹನ್ ಮಾತೆ ಬಿದ್ದು ಹೋಯಿತು. ಅದು ಏನ್ ತಿಳಿಸುತ್ತ? ಮೋಹನ್ ಯಾರು ಎಂದು ತಿಳ್ಕೊಂಡ ನಂತರ ಮೋಹನ್ ಗೊತ್ತಾಗ್ತಾನ? ಅವನು ಮೋಹ ಪದ ಬಂದಿದೆ, ಮೋಹನ್ ಪದನೇ ಬಿದ್ದು ಹೋಯಿತು. ಹೇಗೆ ತಿಳಿಸುತ್ತದೆ? ಕನೆಕ್ಷನ್ ಇಲ್ಲವಲ್ಲ. ಇದು ಪ್ರಶ್ನೆ. ಇದಕ್ಕೆ ಸುರೇಶ್ವರಾಚಾರ್ಯರು ಒಂದು ಅದ್ಭುತವಾದ ಉತ್ತರ ಕೊಡ್ತಾರೆ ನೋಡಿ. ಶಯಾನ ಪ್ರಾಯಶೋ ಲೋಕೆ ಬೋಧ್ಯಮಾನ ಸ್ವನಾಮಭಿಃ ಸಹಸೈವ ಪ್ರಬುದ್ಧ್ಯಂತೆ ಯಥೈವಾಯಂ ಪ್ರತ್ಯಗಾತ್ಮನಿ ಯಥೈವಂ ಪ್ರತ್ಯಗಾತ್ಮನಿ ನಹಿ ನಾಮ್ನಾ ಅಸ್ತಿ ಸಂಬಂಧೋ ವ್ಯುತ್ಥಿತಸ್ಯ ಶರೀರತಃ ತಥಾಪಿ ಬುದ್ಧ್ಯತೆ ತೇನ ಯಥೈವಂ ತತ್ವಮಿತ್ಯತಃ. ಬ್ಯೂಟಿಫುಲ್ ಮಾತು ನೋಡಿ. ಒಬ್ಬನು ಮಲ್ಕೊಂಡವನ್ನು ನೀವು ಎಬ್ಬಿಸಬೇಕು. ಮಲ್ಕೊಂಡವನ್ನು ಎಬ್ಬಿಸಬೇಕು. ಅವನ ಹೆಸರು ಮಂಜುನಾಥ. ಮಂಜುನಾಥ ಎಂದವರನ್ನು ಕರೆಯಬೇಕು. ಅವನು ಮಲ್ಕೊಂಡವನಿಗೆ ಮಂಜುನಾಥ ಹೆಸರಿರುತ್ತದೆ. ಮಲ್ಕೊಂಡವನು ಯಾರು? ಸುಷುಪ್ತಿ ರೂಪನಿಗೆ ಮಂಜುನಾಥ ಹೆಸರಿಲ್ಲ ಅಲ್ಲವೇ? ಹೆಸರಿಲ್ಲ. ಮಂಜುನಾಥ ಹೆಸರು ಯಾರದು? ದೇಹಕ್ಕೆ ಹೆಸರು. ಅವರ ಹೆಸರು ಎದ್ದ ನಂತರ ಇದು ನನ್ನ ಹೆಸರು ಎಂದು ತಿಳ್ಕೊಳ್ತಾನ, ಅಥವಾ ಇದು ನನ್ನನ್ನು ಕರೆಯುತ್ತಾನೆ ಎಂದು ತಿಳ್ಕೊಂಡು ಹೇಳುತ್ತಾನ? ಇಲ್ಲಿ ಪ್ರಶ್ನೆ ನೋಡಿ. ಮಂಜುನಾಥ ಎಳಪ್ಪ ಎಂದು ಹೇಳಿದರೆ, ಈ ಮಂಜುನಾಥ ಎಂದು ನನ್ನನ್ನು ಕರೆಯುತ್ತಾ ಇದ್ದಾರೆ ಎಂದು ಎಚ್ಚರಗೊಂಡು ಕೇಳುತ್ತಾನ, ಕೇಳಿದ ನಂತರ ಎಚ್ಚರಗೊಳ್ಳುತ್ತಾನ? ಯೋಚನೆ ಮಾಡಿ. ಆ ಹೆಸರು ಕರೆದಾಗ ಆ ಹೆಸರು ಯಾರನ್ನು ಕರೆಯುತ್ತಾ ಇದೆ? ಇದು ನನ್ನನ್ನು ಕರೆಯುತ್ತಾ ಇದ್ದಾರೆ ಅಂದ್ರೆ ಆ ಹೆಸರು ಕೇಳಬೇಕಂದ್ರೆ ಎಚ್ಚರಕ್ಕೆ ಬರಬೇಕು. ಎಚ್ಚರದಲ್ಲಿದ್ದರೆ ಹೆಸರು ಕೇಳ್ತಾನೆ. ಅಂದರೆ ಎಚ್ಚರಕ್ಕೂ ಬಂದು ಕೇಳಿ ಬರ್ತಾನ? ಎಚ್ಚರಕ್ಕೂ ಬಂದು ಹೆಸರು ಕೇಳ್ತಾನ, ಕರೆದಿರುವ ಹೆಸರು, ಅಥವಾ ಮೊದಲೇ ಕೇಳಿ ಎಚ್ಚರಗೊಳ್ಳುತ್ತಾನ? ಅಂದರೆ ಹೆಸರಿಗೆ ಅವರಿಗೆ ಕನೆಕ್ಷನ್ ಹೇಗಾಗ್ತಾ ಇದೆ? ಕನೆಕ್ಷನೇ ಇಲ್ಲ. ಕನೆಕ್ಷನ್ ಇದೆ? ಇಲ್ಲ. ಆದರೂ ಹೇಳುತ್ತಾ ಇದ್ದಾನೆ ನೋಡಿ. ಮಂಜುನಾಥ ಹೇಳಪ್ಪ. ಮಂಜುನಾಥ ಅಂದ್ರೆ ಮಂಜುನಾಥ ಹೆಸರು ಮಂಜುನಾಥನಿಗೆ ಕನೆಕ್ಷನ್ ಆಗುತ್ತಾನೇ ಇಲ್ಲ. ಆದರೆ ಎದ್ದು ಬಿಟ್ಟ. ಏನೋ ಶಬ್ದ ಆಯಿತು, ಡಿಸ್ಟರ್ಬ್ ಆಯಿತು, ಎದ್ದು ಬಿಟ್ಟ ಅಷ್ಟೇ. ಅವರು ಹೆಸರು ಕರೆದಿದ್ದಾನೆ ಎಂದಲ್ಲ, ಏನೋ ಧ್ವನಿಯ ಡಿಸ್ಟರ್ಬ್ ಆಗುವುದರಿಂದ ಎದ್ದ ನಂತರ ನನ್ನನ್ನು ಕರೆದರು ಎಂದು ಗೊತ್ತಾಗ್ತದೆ. ಅಂದರೆ ಮೊದಲು ಅವರನ್ನು ಎಬ್ಬಿಸಿದ್ದು ಯಾರು? ಅಂದರೆ ಶಬ್ದ ಹೋಗಿ ವಿಷಯವನ್ನು ಸ್ಪರ್ಶ ಮಾಡಬೇಕಾಗಿಲ್ಲ. ಶಬ್ದ ಬಂದು ಇಲ್ಲೇ ಇದ್ದು ಬಿಡ್ತದೆ, ಮನುಷ್ಯ ಸ್ವರೂಪವನ್ನು ತಿಳ್ಕೊಂಡು ಬಿಡ್ತಾನೆ. ಹಾಗೆಯೇ ಆತ್ಮ ನೋಡಿ, ಸಹಸೈವ ಪ್ರಬುದ್ಧ್ಯಂತೆ ಯಥೈವಂ ಪ್ರತ್ಯಗಾತ್ಮನಿ ನಹಿ ನಾಮ್ನಾ ಅಸ್ತಿ ಸಂಬಂಧ. ಈ ಹೆಸರಿಗೆ ಸಾಕ್ಷಿಗೆ ಸಂಬಂಧವಿಲ್ಲ. ನಾನು ಹೆಸರು ಕರೆದರೆ ಮಂಜುನಾಥ ಅಂದ್ರೆ ತತ್ವಮಸಿ ಎಂದು ಹೇಳಿದ್ದರೆ
ತ್ವಂ ಎನ್ನುವ ಮಾತು ಸಾಕ್ಷಿಗೆ ಟಚ್ ಮಾಡಲ್ಲ, ತ್ವಂ ಎಂಬ ಮಾತು ಸಾಕ್ಷಿಗೆ ಟಚ್ ಮಾಡಲ್ಲ. ಆದರೂ ತ್ವಂ ಎನ್ನುವುದು ತತ್ವಮಸಿ ಎಂಬ ಮಾತುಗಳು, ಈ ಮಾತುಗಳು ಸಾಕ್ಷಿಯನ್ನು ಸ್ಪರ್ಶ ಮಾಡಲ್ಲ. ಆದರೂ ಪರವಾಗಿಲ್ಲ, ತಿಳಿಸುತ್ತವೆ. ಏಕೆ? ಆ ಬ್ರಹ್ಮ ಎಂಬುದು ಸತ್ತೆಂಬುದು ಸತ್ತೆಂಬ ಸ್ವರೂಪಕ್ಕೆ ಸತ್ತೆಂಬ ಮಾತು ಹೋಗಿ ಸ್ಪರ್ಶ ಆಗಲ್ಲ. ಆದರೂ ಪರವಾಗಿಲ್ಲ, ಈ ಅಹಂಬುದ್ಧಿಯನ್ನು ಪಕ್ಕಕ್ಕೂ ಮಾಡ್ತದೆ, ಸಾಕು, ಆತ್ಮ ಗೊತ್ತಾಗಿಬಿಡ್ತದೆ. ಸಂಬಂಧೋ ವ್ಯುಚ್ಛಿತಸ್ಯ ಶರೀರತಃ ತಥಾಪಿ ಬುದ್ಧ್ಯತೆ ತೇನ ಯಥೈವಂ ತತ್ವಮಿತ್ಯುತಃ. ಹಾಗೆಯೇ ತತ್ವಮಸಿ ಎಂದು ವಾಕ್ಯ ಅಂದ್ರೆ ಶಬ್ದಕ್ಕೆ ಶಬ್ದಾರ್ಥಕ್ಕೆ ಕನೆಕ್ಷನ್ ಇಲ್ಲದಿದ್ದರೂ ಅನಾತ್ಮವನ್ನು ಪಕ್ಕಕ್ಕಿಟ್ಟರೆ ಸಾಕು, ತಾನು ತಿಳ್ಕೊಂಡು ಬಿಡ್ತಾನೆ. ಆಯ್ತಾ? ಈ ಉತ್ತರವಾಯಿತು. ಇನ್ನೊಂದು ಪ್ರಶ್ನೆ ಇದೆ. ಶಿಷ್ಯ ಬುದ್ಧಿವಂತ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾನೆ. ಇನ್ನೊಂದು ಪ್ರಶ್ನೆ ಇದೆ, 4ನೆಯ ಪ್ರಶ್ನೆ, ಅದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.